ರೈತರಿಗಾಗಿ ರೈತರಿಗೋಸ್ಕರನೇ ಕಟ್ಟಿರುವಂಥ ನಮ್ಮ SR ಅಗ್ರಿಮಾಲ್ಗೆ ಬಂದಿದ್ದೀನಿ. ಇಲ್ಲಿ ನಿಮಗೆ ರೈತರಿಗೆ ಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಸಣ್ಣ ಪಿನ್ನದಿಂದ ಹಿಡಿದು ದೊಡ್ಡ ಟ್ರಾಕ್ಟರ್ವರೆಗೂ ಕೂಡ ಇಲ್ಲಿ ಸಿಗುತ್ತೆ. ಇದು ಮಣ್ಣಿಂದ ಮಾಡಿರ್ತಕ್ಕಂಥ ಒಂದು ಫ್ರಿಡ್ಜ್. ಊರಲ್ಲಿ ತೋಟ ಇರುತ್ತೆ, ತಂದೆ ತಾಯಿಗಳಿಗೆ ವಯಸ್ಸಾಗಿರುತ್ತೆ, ರಾತ್ರಿ ಹೊತ್ತೋಗಿ ನೀರೈಸಕ್ಕೋದಿಲ್ಲ. ಅದಕ್ಕಾಗಿ ಅಂದ್ಬಿಟ್ಟು ನಾವು ಮೊಬಿಟೆಕ್ ಕಂಪ್ನಿಯ ಆಟೋಮೇಷನ್ ವಾಲ್ಗಳನ್ನ ಪರಿಚಯ ಮಾಡ್ತಾ ಇದ್ದೀವಿ. ಪ್ರಪಂಚದಲ್ಲಿ ನೀವು ಯಾವುದೇ ಮೂಲೆಯಲ್ಲಿರಿ, ನಿಮ್ಮ ತೋಟದಲ್ಲಿರ್ತಕ್ಕಂಥ ನೀರನ್ನು ನೀವು ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬೋದು. ಕೋತಿಗಳ ಕಾಟ ಜಾಸ್ತಿ ಇತ್ತು ಅಂತಂದರೆ ಕೋತಿಗಳನ್ನ ಓಡಿಸೋಕ್ಕೆ ಕೋತಿ ಗನ್ ಕೂಡ ನಮ್ಮಲ್ಲಿ, ಅಂದರೆ ನಾವೇನು ಮಂಕಿ ಗನ್ ಅಂತ ಹೇಳ್ತೀವಲ್ಲ, ಮಂಕಿ ಗನ್ನು ಕೂಡ ನಮ್ಮಲ್ಲಿ ಸಿಗುತ್ತೆ. ಮನೆ ಯೂಸ್ಗೆ ನಿಮಗೆ ಏನಾದರೂ ತೆಂಗಿನಕಾಯಿ ಸುಲಿಯೋಕ್ಕೆ ಬೇಕು ಅಂತಂದರೆ ತೆಂಗಿನಕಾಯಿ ಸುಲಿಯೋ ಸಾಧನ ಆಗಿರ್ಬೋದು. ರೈತನ ಸಂಕೇತಕವಾಗಿರ್ತಕ್ಕಂಥ ಒಂದು ಎತ್ತಿನ ಬಂಡಿ, ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದು ಕೂಡ ಗಿಫ್ಟ್ ಕೊಡೋರಿಗೆ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತಂದರೆ ಪ್ಯೂರ್ ಸಿಲ್ಕಿಂದ ಮಾಡಿರ್ತಕ್ಕಂಥ ಒಂದು ಗಿಫ್ಟ್ ಐಟಮು ಕೂಡ ನಮ್ಮಲ್ಲಿ ಸಿಗುತ್ತೆ. ಕೊಟ್ಟಿಗೆ ತೊಳ್ಕೋಬೇಕು, ಗಾಡಿಗಳು ತೊಳ್ಕೋಬೇಕು, ಔಷಧಿನೂ ಸ್ಪ್ರೇ ಮಾಡಬೇಕು ಅಂತಂದರೆ ನೀವು ಬೇಕಾಗಿರ್ತಕ್ಕಂಥ ಪೋರ್ಟಬಲ್ ಸ್ಪ್ರೇಯರ್ಗಳಾಗಿರ್ಬೋದು, ಇಲ್ಲ ನಿಮಗೆ ಒಳ್ಳೆ ಬ್ರ್ಯಾಂಡೆಡ್ ಎಲ್ಲ ಇಂಜಿನ್ ಹಾಕಿರ್ತಕ್ಕಂಥ HTP ಸ್ಪ್ರೇಯರ್ಗಳಾಗಿರ್ಬೋದು ನಮ್ಮಲ್ಲಿ ಸಿಗುತ್ತೆ. ಮಲ್ಟಿಪರ್ಪಸ್ ಜನರೇಟರ್ಗಳು ಬೇಕು ಅಂದರೆ 3 kV, 5 kV, 7 kV, 10 kV ಜನರೇಟರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಸರ್, ಈ ಮಿಷಿನ್ ಬಂದು ಸ್ಪ್ರೇಯರ್ ಅಂತ ಹೇಳಿ, ಇದು ಬಂದು ನಮಗೆ 60 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರ್ತಕ್ಕಂಥ ಒಂದು ಸ್ಪ್ರೇಯರು. ಸಣ್ಣ ಸೈಕಲ್ ಟೈರ್ನ 2 ಚಕ್ರಗಳು ಕೂರಿಸಿರೋದ್ರಿಂದ ಈಸಿಯಾಗಿ ತರಕಾರಿ ಗಿಡಗಳ ಮಧ್ಯೆ, ಹೂವಿನ ಗಿಡಗಳ ಮಧ್ಯೆ ಹೋಗುತ್ತೆ. ಮತ್ತು ಇದು ಬಂದು ನಿಮಗೆ ಒಟ್ಟು 6 ನಾಜಲ್ ಬರುತ್ತೆ. 6 ಅಡಿ ಈ ಕಡೆ ಒಂದು 6 ಅಡಿ, ಒಟ್ಟು 12 ಅಡಿ ನಿಮಗೆ ಔಷಧಿ ಕವರ್ ಆಗುತ್ತೆ. ಚಿಕ್ಕ ವೀಡ್ ಮ್ಯಾಟನ್ನು ನಾವು ಪರಿಚಯಿಸ್ತಾ ಇದ್ದೀವಿ. ಇದು ಬಂದು ನಿಮಗೆ 1 ಮೀಟರ್ ಬೇಕಾ, 2 ಮೀಟರ್ ಬೇಕಾ, ನಿಮಗೆ ಎಷ್ಟು ಮೀಟರ್ ಬೇಕೋ ಅಷ್ಟು ಮೀಟ್ರಲ್ಲಿ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಕಂಪ್ನಿಯ ಲ್ಯಾಟ್ರಲ್ ಪೈಪ್ಗಳು, ಇನ್ಲೈನ್ ಡ್ರಿಪ್ಪರ್ಗಳಾಗಿರ್ಬೋದು, ಅಥವಾ ನಿಮಗೆ ರೈನ್ ಪೈಪ್ಗಳು ಬೇಕು ಅಂದರೆ ರೈನ್ ಪೈಪ್ಗಳು ಸಿಗುತ್ತೆ. ಜೈನ್ ಕಂಪ್ನಿಯ ಬೆಂಡು ಮತ್ತು ಫ್ಲೆಶ್ ವಾಲ್ಗಳು ಸಿಗುತ್ತೆ. ಇಲ್ಲ ನಿಮ್ಗೆ ಈ ಥರ ಗೌರ್ಮೆಂಟಿಂದ ಬಂದಿರತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳಿಗೆ ಕೆಲವು ಅಸೆಸರೀಸ್ ಬೇಕು, ಸ್ಪೇರ್ ಪಾರ್ಟ್ಸ್ ಬೇಕು ಅಂತಂದರೆ ಅದು ಕೂಡ ನಮ್ಮಲ್ಲಿ ಸಿಗುತ್ತೆ. ಪವರ್ ಟಿಲ್ಲರ್ ಆಪ್ರೇಟೆಡ್ ಸ್ಲ್ಯಾಶರ್ ಅಂತ. ಈಗ ನಮ್ಮ ರೈತರ ಹತ್ರ 13 HP, 14 HP, 16 HP ಪವರ್ ಟಿಲ್ಲರ್ಗಳಿರುತ್ತೆ. ಕೆಲಸ ಮುಗ್ದಾದ್ಮೇಲೆ ಅವನ್ನ ಕೆಲವರಿಗೆ ಆಲ್ರೆಡಿ ಝೀರೋ ಕಲ್ಟಿವೇಷನ್ ಆಗಿರೋದ್ರಿಂದ ಪವರ್ ಟಿಲ್ಲರ್ಗಳನ್ನ ಮೂಲೆಗೆ ತೆಲ್ಲಿದ್ದಾರೆ. ಪವರ್ ಟಿಲ್ಲರ್ಗೆ ನಾವು ಒಂದು ಸ್ಲ್ಯಾಶರ್ ಯಂತ್ರನ ಫಿಟ್ ಮಾಡಿದ್ವಿ. ಈ ಒಂದು ಸ್ಲ್ಯಾಶರಿಂದ ಅಡಿಕೆ ತೋಟದಲ್ಲಾಗಿರ್ಬೋದು, ಇನ್ನಿತರ ಯಾವುದೇ ತೋಟಗಳಲ್ಲಿ ಬೆಳೆದಿರ್ತಕ್ಕಂಥ ಕಳೆನ ಕಟ್ ಮಾಡೋಕ್ಕೆ ತುಂಬ ಅನುಕೂಲಕಾರಿಯಾಗುತ್ತೆ. ಬೈಕ್ ಟ್ರಾಲಿಗಳು ಬೇಕು ಅಂದರೆ ಬೈಕ್ ಟ್ರಾಲಿಗಳು ಸಿಗುತ್ತೆ. ಇದು ಒಂದು ಮ್ಯಾನ್ಯುಯಲ್ ಆಪ್ರೇಟೆಡ್ ಕುರಿಯ ತುಪ್ಪ ಅಥವಾ ನಾವೇನು ಉಣ್ಣೆ ಅಂತ ಹೇಳ್ತೀವಲ್ಲ, ಅದನ್ನು ಕಟ್ ಮಾಡೋಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಕಟ್ ಮಾಡೋಂಥ ಮಿಷಿನು. ಇವನ ಕೊಳಗೆ ಅಲಂಕಾರಿಕವಾಗಿ ಉಪಯೋಗಿಸ್ತಕ್ಕಂಥ ಗೆಜ್ಜೆಗಳು ಬೇಕು, ಗಂಟೆಗಳು ಬೇಕು ಅಂತಂದರೆ ಆ ಥರ ಎಕ್ವಿಪ್ಮೆಂಟ್ಸು ಸಿಗುತ್ತೆ. ಆರ್ಗ್ಯಾನಿಕ್ ಗ್ರಾಸರೀಸು, ಏನು ಯಾವುದೇ ರೀತಿಯ ಒಂದು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡದೆ, ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಕೇವಲ ಸಾವಯವ ಕೃಷಿ ಮಾಡಿಕೊಂಡು ಬೆಳೆ ಬೆಳೆದಿರ್ತಕ್ಕಂಥ ರೈತ ಸಂಘಗಳಿಂದ ನೇರವಾಗಿ ಪರ್ಚೇಸ್ ಮಾಡಿರ್ತಕ್ಕಂಥ ಒಂದು ಅವನಿ ಬ್ರ್ಯಾಂಡ್ನ ಆರ್ಗ್ಯಾನಿಕ್ ಗ್ರಾಸರೀಸ್. ಗಾರ್ಡನ್ಗೆ ಸಪೋರ್ಟಿಂಗ್ ಆಗಿ ಬೇಕಾಗಿರ್ತಕ್ಕಂಥ ಈ ಥರ ಸಪೋರ್ಟಿಂಗ್ ಸ್ಟಿಕ್ಗಳು ಬೇಕು ಅಂತಂದರೆ ಸಪೋರ್ಟಿಂಗ್ ಸ್ಟಿಕ್ಗಳು ಸಿಗುತ್ತೆ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಕೊಡೆಗಳು ಬೇಕು ಅಂತಂದರೆ ಈ ಕೊಡೆಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ನಿಮಗೆ ಹ್ಯಾಂಡ್ ಆಪ್ರೇಟೆಡ್ ಮತ್ತು ಮೋಟರ್ ಆಪ್ರೇಟೆಡ್ ಮಿಲ್ಕಿಂಗ್ ಮಿಷಿನ್ಗಳು ಬೇಕು, ಇಲ್ಲ ಹಾಲು ಕರೆಯೋ ಟೈಮಲ್ಲಿ ನೀವೇನಾದ್ರು ಹಸುಗಳು ಒಯ್ತಾ ಇದೆ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ್ಯಂಟಿ ಕಿಕ್ಬರ್ಗಳು ಬೇಕು ಅಂತಂದರೆ ಅದು ಕೂಡ ನಮ್ಮಲ್ಲಿ ಸಿಗುತ್ತೆ. ಪ್ಲಾಸ್ಟಿಕ್ಕಲ್ಲಿ ಮಾಡಿರ್ತಕ್ಕಂಥ ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಗಿಡಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ರೈತರು ಮುಸ್ಕಿನ ಜೋಳ ಹಾಕಿರ್ತಾರೆ, ಅವುಗಳಿಗೆ ಗಿಳಿಗಳ ಕಾಟ, ಹಂದಿಗಳ ಕಾಟ, ಇಲಿಗಳ ಕಾಟ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಗ್ಯಾನಿಕ್ ರಿಪೆಲೆಂಟ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಕೌಸರಿ ಬ್ರ್ಯಾಂಡಲ್ಲಿ ನಮ್ಮ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಫೀಡ್ಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಹಸುಗಳಿಗೆ ಅಥವಾ ಕರುಗಳಿಗೆ ನೀರು ಕುಡಿಯೋಕ್ಕೆ ಈ ಥರ ಒಂದು ಬೌಲ್ಗಳು ಬೇಕು ಅಂತಂದರೆ ಸಿಗುತ್ತೆ. ಅಮೆಜಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ಗಳಾಗಿರ್ಬೋದು, ಇದಕ್ಕಿಂತ ಕಡಿಮೆ ರೇಟಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ರೀತಿಯ ವಸ್ತುಗಳನ್ನ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಸರ್. ಹಾಗಾದರೆ ಬನ್ನಿ ಈ ಒಂದು ಮಾಲ್ ಒಳಗಡೆ ಹೋಗೋಣ. ಯಾವೆಲ್ಲ ಎಕ್ವಿಪ್ಮೆಂಟ್ಗಳು ಸಿಗುತ್ತೆ, ನಮ್ಮ ರೈತರಿಗೆ ಏನೆಲ್ಲ ಉಪಯೋಗ ಆಗುವ ಎಕ್ವಿಪ್ಮೆಂಟ್ಸ್ಗಳಿದೆ, ಬನ್ನಿ ತಿಳಿಸ್ತಾ ಹೋಗ್ತೀನಿ. ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ನಾನು ಇಲ್ಲಿ SR ಅಗ್ರಿಮಾಲಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರ್, ನಿಮ್ಮ SR ಅಗ್ರಿಮಾಲ್ನಲ್ಲಿ ರೈತರಿಗೋಸ್ಕರನೇ ಅಂತಾನೆ ಮಾಲ್ ಮಾಡಿದ್ದೀರಾ. ಹೌದು. ಈ ಒಂದು ಮಾಲ್ನಲ್ಲಿ ರೈತರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಮತ್ತು ಏನೆಲ್ಲ ಎಕ್ವಿಪ್ಮೆಂಟ್ಗಳು ಸಿಗುತ್ತೆ ಸರ್? ಸರ್, ನಮ್ಮ SR ಅಗ್ರಿಮಾಲಲ್ಲಿ ನಾವು ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಒಂದು ದಬ್ಳದಿಂದ ಹಿಡಿದು ಟ್ರ್ಯಾಕ್ಟರ್ಗೂ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಎಕ್ವಿಪ್ಮೆಂಟ್ಸು ನಮ್ಮಲ್ಲಿ ಸಿಗುತ್ತೆ. ನಿಮಗೆ ಜೀರೋ ಕಲ್ಟಿವೇಷನ್ ಬೇಕಾಗಿರ್ತಕ್ಕಂಥ ಬ್ರಷ್ ಕಟ್ರ್ಗಳಾಗಿರ್ಬೋದು, ವೀಡ್ ಮ್ಯಾಟ್ ಆಗಿರ್ಬೋದು, ಸ್ಲ್ಯಾಶರ್ ಆಗಿರ್ಬೋದು, ಮಲ್ಚರ್ಗಳಾಗಿರ್ಬೋದು, ಆ ಥರ ಎಕ್ವಿಪ್ಮೆಂಟ್ಸ್ ಬೇಕು ಅಂದರೆ ಆ ಥರ ಎಕ್ವಿಪ್ಮೆಂಟ್ ಸಿಗುತ್ತೆ. ಇಲ್ಲ ನೀವು ಉಳುವೆ ಮಾಡ್ತೀನಿ ಅಂತಂದರೆ ಕಲ್ಟಿವೇಟರ್ಗಳು ಬೇಕಾ, ರೋಟಾವೇಟ್ರ್ ಬೇಕಾ, MB ಫ್ಲೋ ಬೇಕಾ, ಡಿಸ್ಕ್ಯಾರೋ ಬೇಕಾ, ಡಿಸ್ಫ್ಲೋ ಬೇಕಾ, ಏನು ಬೇಕು ಎಲ್ಲ ಸಿಗುತ್ತೆ. ಇಲ್ಲ ನೀವು ಕೃಷಿ ತ್ಯಾಜ್ಯಗಳನ್ನ ಕಟ್ ಮಾಡ್ಕೊತೀವಿ ಅಂತಂದರೆ ಚಾಫ್ ಕಟ್ರ್ಗಳಾಗಿರ್ಬೋದು, ಶೆಡರ್ ಕಮ್ ಪಲ್ವರೈಸರ್ಗಳಾಗಿರ್ಬೋದು, ಅಥವಾ ವುಡ್ ಚಿಪ್ಪರ್ಗಳಾಗಿರ್ಬೋದು. ಇಲ್ಲ ನಿಮ್ಗೆ ಇರಿಗೇಷನ್ಗೆ ಬೇಕು ಅಂತಂದರೆ ನಿಮಗೆ ಸ್ಪ್ರಿಂಕ್ಲರ್ ಐಟಮ್ಸ್ ಆಗಿರ್ಬೋದು, ಡ್ರಿಪ್ ಐಟಮ್ಸ್ಗಳಾಗಿರ್ಬೋದು, ಮತ್ತು ನಿಮಗೆ ಸೋಲಾರ್ ಸಬ್ಮರ್ಸಿಬಲ್ ಪಂಪು ಮೋಟ್ರ್ಗಳು ಸಿಗುತ್ತೆ, ಸ್ಟಾರ್ಟರ್ ಸಿಗುತ್ತೆ. ಅದೇ ರೀತಿಯಾಗಿ ಆಟೋಮೇಷನ್ ವಾಲ್ಗಳು ನಾನು ಹೇಳಿದ್ನಲ್ಲ ಸರ್, ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಒಂದು ಸೂಜಿ ದಬ್ಳದಿಂದ ಹಿಡಿದು ಟ್ರ್ಯಾಕ್ಟರ್ಗೂ ಬೇಕಾಗಿರ್ತಕ್ಕಂಥ, ಕೃಷಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಐಟಮ್ಸು ಕೂಡ ನಮ್ಮ ಅಗ್ರಿಮಾಲಲ್ಲಿ ಸಿಗುತ್ತೆ. ಸರ್, ರೈತರು ಯಾಕೆ ನಿಮ್ಮ ಮಾಲ್ನಲ್ಲೇ ತಗೋಬೇಕು? ಸರ್, ನಾನು ಈಗ ಜಸ್ಟ್ ನಿಮ್ಗೆ ಈಗಿನೂ ಹೇಳಿದೆ ಎಲ್ಲ ಪ್ರತಿಯೊಂದು ಐಟಮು ಸಿಗುತ್ತೆ ಅಂತ. ಈಗ ಒಂದು ಅಂಗಡಿಗೆ ಹೋಗ್ತೀವಿ ಅಂತಂದರೆ ಯಾವುದೋ ಕೆಲವೊಂದು ಐಟಮ್ ಮಾತ್ರ ಇರುತ್ತೆ. ಈಗ ಟ್ರ್ಯಾಕ್ಟರ್ ಎಕ್ವಿಪ್ಮೆಂಟ್ ಇಟ್ಕೊಂಡಿರ್ತಾರೆ, ಚಿಕ್ಕ ಪುಟ್ಟ ಐಟಮ್ಸ್ ಇಟ್ಟಿರೋದಿಲ್ಲ. ಇಲ್ಲ ಚಿಕ್ಕ ಪುಟ್ಟ ಐಟಮ್ಸ್ ಇಟ್ಟಿರ್ತಾರೆ, ದೊಡ್ಡ ದೊಡ್ಡ ಮಿಷನರಿಗಳು ಇಟ್ಟಿರೋದಿಲ್ಲ. ಸೊ ಬಟ್ ನಮ್ಮ ಅಗ್ರಿಮಾಲಲ್ಲಿ ಆ ಥರ ಇಲ್ಲ.
ಕೃಷಿಗೆ ಬೇಕಿರ್ತಕ್ಕಂಥ ಪ್ರತಿಯೊಂದು ಎಕ್ವಿಪ್ಮೆಂಟ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಸೊ ನಮ್ಮ ಒಬ್ಬರ ಹತ್ರ ಬಂದ್ರೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಸರ್, ನಿಮ್ಮ SR ಅಗ್ರಿಮಾಲ್ ನಲ್ಲಿ ಯಾವ ಎಕ್ವಿಪ್ಮೆಂಟ್ಗಳು ಸಿಗುತ್ತೆ ಫುಲ್ ಡೀಟೇಲ್ ಆಗಿ ಹೇಳ್ತೀರಾ? ಖಂಡಿತವಲ್ಲ ಸರ್. ಈಗ ಇಲ್ಲಿಗೆ ನಾವು ಫಸ್ಟ್ಗೆ ನೋಡ್ಬೋದು, ಇಲ್ಲಿ ನಿಮಗೆ ಡಿಗ್ಗರ್ಗಳು ಬೇಕು ಅಂತಂದ್ರೆ ಸ್ಟಿಲ್ ಆಗಿರ್ಬೋದು, ಹಸ್ಕವರ್ಣ ಆಗಿರ್ಬೋದು, ಒಳ್ಳೆ ಬ್ರ್ಯಾಂಡ್ ಡಿಗ್ಗರ್ಗಳು ಸಿಗುತ್ತೆ. ಇಲ್ಲ ನೀವೇನಾದ್ರು ಗಾರ್ಡನ್ ಮಾಡಿದೀವಿ ಅಂತಂದ್ರೆ, ಇಲ್ಲ ನೀವೇನಾದ್ರು ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತೀರಾ ಅಂದ್ರೆ ಅಲ್ಲಿ ಗಾರ್ಡನ್ ಎಕ್ವಿಪ್ಮೆಂಟ್ಗೆ ಏನ್ಬಿಟ್ಟು ಈ ಥರ ಎಡ್ಜ್ ಸ್ಟ್ರೀಮರ್ಗಳು ಸಿಗುತ್ತೆ. ಇಲ್ಲ ಬ್ರಷ್ ಕಟ್ಟರ್ಗಳಿಗೆ ಬೇಕಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ಗಳಾಗಿರ್ಬೋದು, ವೈರ್ಗಳಾಗಿರ್ಬೋದು ಸಿಗುತ್ತೆ. ನಿಮಗೆ ಒಳ್ಳೆ ಕ್ವಾಲಿಟಿನಲ್ಲಿ ಇರ್ತಕ್ಕಂಥ ಸ್ಟಿಲ್ಲು, ಹೋಂಡಾ ಮತ್ತು ಎಸ್ಕೌರ್ನ ಕ್ವಾಲಿಟಿಯಲ್ಲಿ ಇರ್ತಕ್ಕಂಥ ಬ್ರಷ್ ಕಟ್ಟರ್ಗಳು ಸಿಗುತ್ತೆ. ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ಸು, ನಿಮಗೆ ಹೆಲ್ಮೆಟ್ಗಳಾಗಿರ್ಬೋದು, ಇಲ್ಲ ನಿಮಗೆ ಅಲ್ಲಿ ಕಾಣ್ತಕ್ಕಂಥ 2T ಆಯಿಲು ಮತ್ತು 4T ಆಯಿಲ್ಗಳು, ಇಂಜಿನ್ ಆಯಿಲ್ಗಳು ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಗುತ್ತೆ. ಇನ್ನು ಸರ್ ನಾವು ಈ ಲೈನ್ ನೋಡೋದಾದ್ರೆ ನೀವು ನೋಡ್ಬೋದು, ಇದೆಲ್ಲ ಬಂದು ಆಟೋಮೇಷನ್ ವಾಲ್ವ್ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಈಗ ಬೇಸಿಗೆ ಬೇರೆ ಶುರುವಾಗಿದೆ, ರೈತರುಗಳಿಗೆ ವಿದ್ಯುತ್ ಕರೆಕ್ಟ್ ಸರಿಯಾದ ಟೈಮ್ಗೆ ಸಪ್ಲೈ ಆಗಲ್ಲ. ಬೆಳಗ್ಗೆ ಒಂದ್ಸಲಿ ಕೊಡ್ತಾನೆ, ರಾತ್ರಿ ಹೊತ್ತು ಒಂದ್ಸಲಿ ಕೊಡ್ತಾನೆ, ಇಲ್ಲ ಮಧ್ಯರಾತ್ರಿ ಕೊಡ್ತಾನೆ. ಈಗ ರೈತರುಗಳು ಒಬ್ಬರು ಅಥವಾ ಇಬ್ಬರು ಇರ್ತಾರೆ, ಅವರೆಲ್ಲ ಹೊರಗಡೆ ಕೆಲಸದಲ್ಲಿರ್ತಾರೆ, ಬೇರೆ ಊರುಗಳಾಗಿರ್ಬೋದು, ಬೇರೆ ಸಿಟಿಲಾಗಿರ್ಬೋದು, ಅಥವಾ ಹೊರದೇಶದಲ್ಲಾಗಿರ್ಬೋದು ಕೆಲಸದಲ್ಲಿರ್ತಾರೆ. ಊರಲ್ಲಿ ತೋಟ ಇರುತ್ತೆ, ತಂದೆ ತಾಯಿಗಳಿಗೆ ವಯಸ್ಸಾಗಿರುತ್ತೆ, ರಾತ್ರಿ ಹೊತ್ತೋಗಿ ನೀರೈಸಕ್ಕೋದಿಲ್ಲ. ಅದಕ್ಕಾಗಿ ಅಂದ್ಬಿಟ್ಟು ನಾವು ಮೊಬಿಟೆಕ್ ಕಂಪ್ನಿಯ ಆಟೋಮೇಷನ್ ವಾಲ್ಗಳನ್ನ ಪರಿಚಯ ಮಾಡ್ತಾ ಇದ್ದೀವಿ. ಇದು ಬಂದು ಕಂಟ್ರೋಲರ್ ಅಂತ ಹೇಳಿ, ಇದು ನಿಮಗೆ ವೈರ್ ಕಂಟ್ರೋಲರು, ಮತ್ತು ಇದು ಬಂದು ವೈರ್ಲೆಸ್ ಕಂಟ್ರೋಲರು. ಈ ಒಂದು ವೈರ್ ಕಂಟ್ರೋಲರಿಂದ ನೀವು 12 ಗೇಟ್ ವಾಲ್ಗಳನ್ನ ಕಂಟ್ರೋಲ್ ಮಾಡ್ಬೋದು. ಅದು ಯಾವ ಥರ ಅಂತ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಾವಿಲ್ಲಿ ಒಂದು ಸೆಟಪ್ ಮಾಡಿದ್ದೀವಿ. ಇದು ಬಂದು ನಮ್ಮ ರೆಗ್ಯುಲರ್ ವಾಲ್ ಕಂಟ್ರೋಲು, ಅಂದರೆ ನಾವು ಮಾಮೂಲಿ ತೋಟಗಳಲ್ಲಿ ಹಾಕಿರ್ತೀವಲ್ಲ ವಾಲ್ ಕಂಟ್ರೋಲ್ ಈ ಥರ ಇರುತ್ತೆ. ನಾವು ಇದಕ್ಕೊಂದು ಟೀ ಕೊಟ್ಟು ಈ ಥರ ಇದ್ರ ಮೇಲ್ಗಡೆಯಲ್ಲಿ ನಾವೊಂದು ಆಟೋಮೇಷನ್ ವಾಲ್ ಹಾಕಿರ್ತೀವಿ. ಏನಕ್ಕೆ ಈ ಥರ ತೋರಿಸ್ತಾ ಇದ್ದೀವಿ ಅಂತಂದರೆ, ಇದು ನಿಮ್ಮ ತೋಟದಲ್ಲೂ ಕೂಡ ಇದೇ ರೀತಿಯೇ ಇನ್ಸ್ಟಾಲೇಷನ್ ಆಗೋದು. ಇನ್ ಕೇಸ್ ನಿಮಗೆ ಆಟೋಮೇಷನ್ ವಾಲ್ಗಳೇನೋ ಪ್ರಾಬ್ಲಮ್ ಆಗಿ ನೀರು ಸಪ್ಲೈ ಆಗಿಲ್ಲ ಅಂತಂದರೆ, ನೀವು ಮ್ಯಾನ್ಯಲ್ ಆಗಿ 1 or 2 ಡೇಸ್ವರೆಗೂ ನೀರನ್ನು ಸಪ್ಲೈ ಮಾಡೋಕ್ಕೆ ಅಂದ್ಬಿಟ್ಟು ನಾವು ರೆಗ್ಯುಲರ್ ವಾಲ್ಗಳನ್ನ ಹಾಗೆ ಬಿಟ್ಟಿರ್ತೀವಿ. ಈ ಒಂದು ಆಟೋಮೇಷನ್ ವಾಲ್ಗಳಿಗೆ ಈ ಕಂಟ್ರೋಲರ್ ಮುಖಾಂತರ, ವೈರ್ ಮುಖಾಂತರ ನಾವು ಈ ಒಂದು ವಾಲ್ಗಳಿಗೆ ನಾವು ಕನೆಕ್ಟ್ ಮಾಡಿರ್ತೀವಿ. ಇದರಲ್ಲಿ ನಿಮಗೆ ವೈಫೈ ಬೇಕಾಗುತ್ತೆ. ಈ ವೈಫೈ ಥ್ರೂ ಇದು ಆಪ್ರೇಟ್ ಆಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಒಂದು 2 ಅವರ್ ಅಥವಾ 3 ಅವರ್ ನೀವೇನಾದರೂ ನೀರು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ, 2 ಅವರ್ 3 ಅವರ್ಗೆ ನಿಮ್ಮ ಮೊಬೈಲ್ ಅಪ್ಲಿಕೇಶನಲ್ಲಿ ನೀವು ಟೈಮಿಂಗ್ ಸೆಟ್ ಮಾಡಿದ್ರೆ, ಪ್ರತಿ 3 ಅವರ್ಗೊಂದ್ಸಲಿ ಅಥವಾ ಪ್ರತಿ 2 ಅವರ್ಗೊಂದ್ಸಲಿ ನಿಮಗೆ ವಾಲ್ ಆನ್ ಆಗೋದು, ಇನ್ನೊಂದು ವಾಲ್ ಓಪನ್ ಆಗುತ್ತೆ. ಅದಾದಮೇಲೆ ನಿಮಗೆ 2ನೇ ವಾಲ್ ಆಫ್ ಆಗುತ್ತೆ, 3ನೇ ವಾಲ್ ಓಪನ್ ಆಗುತ್ತೆ. ಈ ಥರ ನೀವು ಪ್ರಪಂಚದಲ್ಲಿ ನೀವು ಯಾವುದೇ ಮೂಲೆಯಲ್ಲಿರಿ, ನಿಮ್ಮ ತೋಟದಲ್ಲಿರ್ತಕ್ಕಂಥ ನೀರನ್ನು ನೀವು ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬೋದು. ಇದ್ರ ಜೊತೆಗೆ ನಿಮ್ಗೆ ಏನಾದರೂ ಲೀಟ್ರ್ಗಳಲ್ಲಿ ನೀರು ಕೊಡಬೇಕು ಅಂತ ಇದ್ದರೆ, ಅಥವಾ ನಿಮ್ಗೆ ಮಾಯಿಶ್ಚರ್ ನೋಡ್ಕೊಂಡು ನೀರು ಕೊಡಬೇಕು ಅಂತ ಇದ್ದರೆ, ಅಥವಾ ನಿಮಗೆ ವೆದರ್ ನೋಡ್ಕೊಂಡು ನೀವೇನಾದ್ರು ನೀರು ಕೊಡಬೇಕು ಅಂತ ಇದ್ದರೆ, ಅದಕ್ಕೂ ಕೂಡ ಈ ಒಂದು ಆಟೋಮೇಷನ್ ವಾಲಲ್ಲಿ ಆಪ್ಷನ್ಸ್ ಇದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಸಬ್ಮರ್ಸಿಬಲ್ ಪಂಪ್ ಮೋಟರ್ಗಳು ಸಿಗುತ್ತೆ. ಟೆಕ್ಸ್ಮಾ ಬ್ರ್ಯಾಂಡಲ್ಲಿ ನಿಮಗೆ ಸಬ್ಮರ್ಸಿಬಲ್ ಸ್ಟಾರ್ಟರ್ಗಳು ಬೇಕು ಅಂತಾರೆ, ಸಬ್ಮರ್ಸಿಬಲ್ ಸ್ಟಾರ್ಟರ್ಗಳು ಕೂಡ ಸಿಗುತ್ತೆ. ಇನ್ನು ನಾವು ಈ ಕಡೆ ಲೈನಲ್ಲಿ ನೋಡೋದಾದರೆ, ನಮಗೆ ಕೃಷಿ ಕೆಲಸಗಳಿಗೆ ನೀವೇನೋ ವೆಲ್ಡಿಂಗ್ ಮಾಡ್ಕೋಬೇಕು, ಅಥವಾ ನೀವೇನೋ ಗ್ರೈಂಡಿಂಗ್ ಮಾಡ್ಕೋಬೇಕು, ವುಡ್ ಕಟಿಂಗ್ ಮಾಡ್ಕೋಬೇಕು ಅಂದರೆ ಬೇಕಾಗಿರ್ತಕ್ಕಂಥ ಟೂಲ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಬಾಷ್ ಕಂಪ್ನಿಲಿ ಸಿಗುತ್ತೆ. ಮತ್ತು ಅದೇ ರೀತಿಯಾಗಿ ಮಕಿತಾದಲ್ಲಿ ನಿಮಗೆ ಹ್ಯಾಂಡ್ ಡ್ರಿಲ್ಗಳಾಗಿರ್ಬೋದು, ಡ್ರಿಲ್ ಬಿಟ್ಗಳಾಗಿರ್ಬೋದು, ಅಥವಾ ರೋಟಾವೇಟ್ರ್ ಕೂಡ ಬಿಚ್ಚಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು ಮಕಿತಾ ಬ್ರ್ಯಾಂಡಲ್ಲಿ ಸಿಗುತ್ತೆ. ಇಲ್ಲ ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡೋದಾದ್ರೆ ಹ್ಯಾಂಡ್ ಟೂಲ್ಸು. ಇದು ಬಂದು ವುಲ್ಫ್ ಗಾರ್ಡನ್ ಕಂಪ್ನಿಯ ಹ್ಯಾಂಡ್ ಟೂಲ್ಸು. ಇದು ನೀವು ನೋಡ್ಬೋದು, ನಿಮಗೆ ಕಂಪ್ನಿಯಿಂದಲೇ 30 ವರ್ಷ 10 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಅದರಿಂದನೇ ಗೊತ್ತಾಗುತ್ತೆ ನಿಮಗೆ ಇದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ಬಂದು ನಿಮಗೆ ಎಲ್ಲ ರೀತಿಯ ಹ್ಯಾಂಡ್ ಟೂಲ್ಸು ಕೂಡ ಸಿಗುತ್ತೆ. ಉತ್ತಮ ಗುಣಮಟ್ಟದ್ದು ನಿಮಗೆ ಹಣ್ಣು ಕೀಳಬೇಕು ಅಂತ ಕೈ ತೋಟ ಇದೆ ಅಂತಂದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಅಥವಾ ಅದನ್ನು ನೀವು ಕಲ್ಟಿವೇಷನ್ ಮಾಡ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ಚಿಕ್ಕ ಪುಟ್ಟ ಹ್ಯಾಂಡ್ ಟೂಲ್ಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ ನೋಡೋದಾದರೆ, ನೀವು ತೆಂಗಿನ ಮರ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ನೀವೇನಾದರೂ ಇಲ್ಲ ಸರ್ ನಾವು ಬದುಗಳಲ್ಲಿ ಗಿಡಗಳು ಹಾಕ್ಕೊಂಡಿದ್ವಿ, ಆ ಮರಗಳನ್ನ ಸಾರಬೇಕು ಅಂತ ಅಂದರೆ ಬೇಕಾಗಿರ್ತಕ್ಕಂಥ 20 ಅಡಿ 26 ಅಡಿ ನಿಮಗೆ ಏನಿದು ರೋಟಿಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಟೊಮೊಟೊ ಗಿಡಕ್ಕೆ ಸಪೋರ್ಟಿಂಗ್ ಆಗಿ, ಅಥವಾ ನೀವೇನಾದರೂ ಸ್ಪ್ರಿಂಕ್ಲರ್ಗೆ ಸಪೋರ್ಟಿಂಗ್ ಆಗಿ ಬೇಕಾಗಿರ್ತಕ್ಕಂಥ 8 ಅಡಿ 6 ಅಡಿ ಫೈಬರ್ ರಾಡ್ಗಳು ಬೇಕು ಅಂತಂದರೆ ಆ ಫೈಬರ್ ರಾಡ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಟಾಟಾ ಮೈಕನ್ ವೈರ್ ಬೇಕು ಅಂತಂದರೆ ಟಾಟಾ ಮೈಕನ್ ವೈರ್ಗಳಾಗಿರ್ಬೋದು, ಮುಳ್ತಂತಿಗಳಾಗಿರ್ಬೋದು, ಸೇಫ್ಟಿ ಮರ ಅಥವಾ ಮಿಷಿನ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನೀವು ಔಷಧಿ ಸ್ಪ್ರೇ ಮಾಡಬೇಕು ಅಂತ ಅಂದರೆ ನಿಮಗೆ 25 ಲೀಟ್ರು 16 ಲೀಟ್ರು 20 ಲೀಟ್ರಲ್ಲಿ ನಿಮಗೆ ಸ್ಪ್ರೇಯರ್ಗಳು ಕೂಡ ಸಿಗುತ್ತೆ. ಅದೇ ರೀತಿಯಾಗಿ 1 ಲೀಟ್ರು 2 ಲೀಟ್ರು 5 ಲೀಟ್ರ್ ಸ್ಪ್ರೇಯರ್ಗಳು ಸಿಗುತ್ತೆ. ಇಲ್ಲ ನೀವೇನಾದ್ರು ಕೊಟ್ಟಿಗೆ ತೊಳ್ಕೊಬೇಕು, ಗಾಡಿಗಳು ತೊಳ್ಕೊಬೇಕು, ಔಷಧಿನೂ ಸ್ಪ್ರೇ ಮಾಡಬೇಕು ಅಂತಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ಪೋರ್ಟಬಲ್ ಸ್ಪ್ರೇಯರ್ಗಳಾಗಿರ್ಬೋದು, ಇಲ್ಲ ನಿಮಗೆ ಒಳ್ಳೆ ಬ್ರ್ಯಾಂಡೆಡ್ ಎಲ್ಲ ಇಂಜಿನ್ ಹಾಕಿರ್ತಕ್ಕಂಥ HTP ಸ್ಪ್ರೇಯರ್ಗಳಾಗಿರ್ಬೋದು ನಮ್ಮಲ್ಲಿ ಸಿಗುತ್ತೆ. ಸರ್ ಇದು ಬಂದು ಫಾಲ್ಕಾನ್ ಕಂಪನಿಯ ಇದು ನಾವು ಸ್ಲರ್ರಿ ಮೋಟ್ರ್ ಅಂತ ಹೇಳಿ. ಈಗ ನಾವೆಲ್ಲ ಏನಾಗಿ ಮಾಡ್ತೀವಿ ಅಂತಂದರೆ, ಹೈನುಗಾರಿಕೆ ಇತ್ತೀಚಿನ ದಿನಗಳಲ್ಲಿ ತುಂಬ ಯಥೇಚ್ಛವಾಗಿ ಬೆಳೀತಾ ಇದೆ. ಈ ಹೈನುಗಾರಿಕೆಯಲ್ಲಿ ಸುಮಾರು ಡೈರಿ ಫಾರಮ್ ಮಾಡಿರ್ತಾರಲ್ಲ, ಅವ್ರೇನು ಮಾಡ್ತಾರೆ ಅಂತಂದರೆ ಸಗಣಿನ ಒಂದು ಕಡೆ ಸ್ಟೋರೇಜ್ ಮಾಡಿರ್ತಾರೆ. ಆ ಸ್ಟೋರೇಜ್ ಮಾಡಿರ್ತಕ್ಕಂಥ ಸಗಣಿನ ತೋಟಗಳಿಗೆ ಆಗಿರ್ಬೋದು ಅಥವಾ ಗಿಡಗಳಿಗೆ ಸಪ್ಲೈ ಮಾಡೋದು ಅವರಿಗೆ ತುಂಬ ಕಠಿಣವಾದ ಕೆಲಸ ಆಗುತ್ತೆ. ಸೊ ಅದಕ್ಕಾಗಿ ಅಂದ್ಬಿಟ್ಟು ನಾವಿಲ್ಲಿ ಈ ಥರ ಒಂದು ಸ್ಲರ್ರಿ ಮೋಟ್ರನ್ನ, ಫಾಲ್ಕಾನ್ ಕಂಪ್ನಿ ಸ್ಲರ್ರಿ ಮೋಟ್ರನ್ನ ಪರಿಚಯಿಸ್ತಾ ಇದ್ದೀವಿ. ಇದು ಕೂಡ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಸ್ಲರ್ರಿ ಮೋಟ್ರ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಸ್ಪ್ರೇಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಗನ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ನಿಮಗೆ 40 ಅಡಿ 50 ಅಡಿ 60 ಅಡಿ ಫೀಟ್ ಹೋಗಿರ್ತಕ್ಕಂಥ ಗನ್ಗಳು ಸಿಗುತ್ತೆ. ಇಲ್ಲ ನಿಮ್ಗೆ ಏನಾದ್ರು ಬೇಸಿಗೆನಲ್ಲಿ
ಕೃಷಿ ಹೊಂಡದಿಂದ ಆಗಿರ್ಬೋದು, ಕೆರೆಗಳಿಂದ ಆಗಿರ್ಬೋದು, ನೀರು ಹತ್ತಕ್ಕೆ ಬೇಕಾಗಿರ್ತಕ್ಕಂಥ ವಾಟರ್ ಪಂಪ್ಗಳು ಬೇಕು ಅಂತಂದರೆ ಒಳ್ಳೆ ಬ್ರ್ಯಾಂಡೆಡ್ನ ವಾಟರ್ ಪಂಪ್ಗಳು ಸಿಗ್ತವೆ. ಇಲ್ಲ ನಿಮ್ಗೆ ಏನಾದ್ರು ಕ್ಯೂರಿಂಗಿಗೆ ಬೇಕು, ಇಲ್ಲ ನಮಗೆ ಬೇರೆ ಇಂಜಿನ್ಗಳಿಗೆ ಅಥವಾ ಏನಾದರೂ ನಾವು ಅಡಿಕೆ ಸುಲಿಯೋ ಮಿಷಿನ್ ಫಿಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಬೇರೆ ಏನೋ ಕಾರಣಕ್ಕೆ ಮಲ್ಟಿಪರ್ಪಸ್ ಇಂಜಿನ್ಗಳು ಬೇಕು ಅಂತಂದರೆ 4 HP ಇಂದ ಹಿಡಿದು 15 HP ವರೆಗೂ ಬೇಕಾಗಿರ್ತಕ್ಕಂಥ ಇಂಜಿನ್ಗಳು ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನಿಮ್ಗೆ ಏನಾದರೂ ವ್ಯಾಕ್ಯೂಮ್ ಕ್ಲೀನರ್ಗಳು ಬೇಕು ಅಂತಂದರೆ ವ್ಯಾಕ್ಯೂಮ್ ಕ್ಲೀನರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ಹೈ ಪ್ರೆಷರ್ ವಾಷರ್ಗಳು ಬೇಕು ಅಂತಂದರೆ ಹೈ ಪ್ರೆಷರ್ ವಾಷರ್ಗಳು ಸಿಗುತ್ತೆ. ನೀವೇನಾದ್ರು ಪವರ್ ಟಿಲ್ಲರ್ಗೆ ಅಥವಾ ಪವರ್ ವೀಡರ್ಗೆ ಅಟ್ಯಾಚ್ಮೆಂಟ್ ಆಗಿ ವಾಟರ್ ಪಂಪ್ ಬೇಕು ಅಂತಂದರೆ ಆ ವಾಟರ್ ಪಂಪ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ನಿಮಗೆ ಗುಂಡಿ ತೆಗೆಯೋಕ್ಕೆ ಬಿಟ್ಗಳು ಬಂದು ನಿಮಗೆ 3 ಇಂಚು 2 ಇಂಚಿಂದ ಹಿಡಿದು 12 ಇಂಚು 14 ಇಂಚವರೆಗೂ ಬೇಕಾಗಿರ್ತಕ್ಕಂಥ ವೆರೈಟಿ ಡ್ರಿಲ್ ಬಿಟ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡೋದಾದ್ರೆ ಇದು ಬಂದು ಸ್ಲರ್ರಿ ಫಿಲ್ಟರ್ ಅಂತ ಹೇಳಿ. ಈಗ ಸ್ಲರ್ರಿ ಫಿಲ್ಟರ್ ಅಂದರೆ ಈಗ ಜೀವಾಮೃತನ ನಮ್ಮ ರೈತರು ಅವ್ರ ತೋಟದಲ್ಲೇ ಅದನ್ನು ಅವರೇ ರೆಡಿ ಮಾಡ್ಕೊತಿರ್ತಾರೆ. ಬಟ್ ಅದನ್ನು ಅದನ್ನು ಫಿಲ್ಟರ್ ಮಾಡೋದು ಅವ್ರಿಗೆ ತುಂಬ ದೊಡ್ಡ ಸವಾಲು. ಯಾಕೆಂದರೆ ಫಿಲ್ಟರ್ ಮಾಡಲಿಲ್ಲ ಅಂತಂದರೆ ಹೋಗಿ ನೀಟಾಗಿ ಫಿಲ್ಟರ್ ಆಗೋದಿಲ್ಲ ಅಂತಂದರೆ ಹೋಗಿ ಡ್ರಿಪ್ ಪೈಪ್ಗಳು ಕಟ್ಕೊಳ್ಳೋದಾಗುತ್ತೆ. ಸೊ ಅದಕ್ಕಾಗಿ ಅಂದ್ಬಿಟ್ಟು ನಾವು ಈ ಥರ ಒಂದು ಸ್ಲರ್ರಿ ಫಿಲ್ಟರ್ ಮಾಡೋಂಥ ಒಂದು ವಸ್ತುನ ಪರಿಚಯಿಸ್ತಾ ಇದ್ದೀವಿ. ಇದ್ರ ಮುಖಾಂತರ ನೀವು ಜೀವಾಮೃತನ ತುಂಬ ನೀಟಾಗಿ ಇದನ್ನು ನಾವು ಫಿಲ್ಟರ್ ಮಾಡ್ಕೋಬೋದು. ಫರ್ಟಿಲೈಸರ್ ಸ್ಪ್ರೆಡರು ಅಂದರೆ ನಿಮಗೆ ಮ್ಯಾನ್ಯಲ್ ಬೆನ್ನಿ ತಗೊಳ್ಳೋಕೊಂಡು ಒಂದು 20-25 kg ಗೊಬ್ಬರಗಳನ್ನ ಸ್ಪ್ರೆಡ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸು ನಮ್ಮಲ್ಲಿ ಸಿಗುತ್ತೆ. ನಿಮಗೆ ಫಾಗಿಂಗ್ ಮಿಷಿನ್ಗಳು ಬೇಕು ಅಂತಂದರೆ ಫಾಗಿಂಗ್ ಮಿಷಿನ್ಗಳು ಸಿಗುತ್ತೆ. ಇಲ್ಲ ಇವೆಲ್ಲ ಬಂದು ನಿಮಗೆ ಮನೆ ದೊಡ್ಡ ಸಿಟಿಗಳಲ್ಲಿ ಇರ್ತೀರ, ಮನೆ ಮುಂದೆ ನೀವೇನೋ ಒಂದು ಶೋ ಗಿಡಗಳನ್ನ ಹಾಕಬೇಕು ಅಥವಾ ಗಾರ್ಡನ್ ಮಾಡಬೇಕು ಅಂತ ಇರುತ್ತೆ, ಜಾಗ ಇರುತ್ತೆ ಬಟ್ ಅಲ್ಲಿ ನಿಮಗೆ ಮಣ್ಣು ಆ ಥರ ವ್ಯವಸ್ಥೆ ಏನೂ ಇರೋದಿಲ್ಲ. ಇದು ಬಂದು ನಿಮಗೆ ಈ ಥರ ಟಬ್ಗಳು ಬರುತ್ತೆ. ಇದರೊಳಗಡೆ ನೀವು ಮಣ್ಣನ್ನು ಹರಡಿ ನೀವೇನು ಹೂವಿನ ಗಿಡಗಳು ಹಾಕಬೇಕು ಅಂದ್ಕೊಂಡಿದ್ದೀರಾ ಅಥವಾ ನೀವೇನಾದ್ರು ಡೆಕೋರೇಷನ್ ಗಿಡಗಳು ಹಾಕಬೇಕು ಅಂದ್ಕೊಂಡಿದ್ದೀರಾ, ಗಾರ್ಡನ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಅದಕ್ಕೆ ಈ ಟಬ್ಗಳು ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಇದು ಬಂದು ಗ್ರೈನ್ ಸ್ಟೋರೇಜ್ ಟ್ಯಾಂಕು ಅಂತ ಅಂದರೆ ನಾವು ಈಗ ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಬೇರೆ ಏನೋ ಒಂದು ದವಸ ಧಾನ್ಯಗಳನ್ನ ಬೆಳೆದಿರ್ತೀವಿ, ಅದನ್ನು ಸ್ಟೋರೇಜ್ ಮಾಡ್ಕೊಳ್ಳೋದು ತುಂಬ ಕಠಿಣವಾದ ಕೆಲಸ. ಇಲಿಗಳಿಂದ ಇರ್ಬೋದು ಅಥವಾ ಬೇರೆ ಕ್ರಿಮಿಕೀಟಗಳಿಂದ ಕಾಪಾಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ ಆಗಿದೆ. ಸೊ ಅದಕ್ಕಾಗಿ ಅಂದ್ಬಿಟ್ಟು ನಾವು ಈ ಒಂದು ಸ್ಟೋರೇಜ್ ಟ್ಯಾಂಕನ್ನು ಪರಿಚಯಿಸ್ತಾ ಇದ್ದೀವಿ. ಈ ಟ್ಯಾಂಕ್ ಬಂದು ಏರ್ ಲಾಕ್ ಸಿಸ್ಟಮಲ್ಲಿ ಇದು ಲಾಕ್ ಆಗಿರುತ್ತೆ. ನೀವು ನೋಡ್ಬೋದು ಈ ಥರ ಲಾಕ್ ಆಗಿರುತ್ತೆ. ಇದನ್ನು ನೀವು ಓಪನ್ ಮಾಡೋದ್ರಿಂದ ಇದರೊಳಗಡೆ ನೀವು ಎಷ್ಟು ಬೇಕಾದರೂ ನೀವು ಸ್ಟೋರೇಜ್ ಮಾಡ್ಕೋಬೋದು. ನಿಮಗೊಂದು 500 kg ವರೆಗೂ ನಿಮಗೆ ಸ್ಟೋರೇಜ್ ಮಾಡ್ಕೊಳ್ಳೋಂಥ ಟ್ಯಾಂಕ್ ಕೆಪಾಸಿಟಿ ಇದೆ. ಈ ಒಂದು ಸ್ಟೋರೇಜ್ ಟ್ಯಾಂಕಲ್ಲಿ ಸ್ಟೋರೇಜ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾಗಿ ಹುಳಗಳು ಬೀಳೋದಿಲ್ಲ. ಯಾಕೆಂದರೆ ಗಾಳಿ ಒಳಗಡೆ ಹೋಗ್ದಲೇ ಇರೋದ್ರಿಂದ ನಿಮಗೆ ಹುಳಗಳು ಆಗೋದಿಲ್ಲ. ನಿಮಗೆ ಏನಾದ್ರು ಹೋಟ್ಲುಗಳಿಗೆ ಕರೆಂಟ್ ಬೇಕು ಅಂತಂದರೆ, ಇಲ್ಲ ವೆಲ್ಡಿಂಗ್ ಮಿಷಿನ್ ರನ್ ಮಾಡ್ಕೋಬೇಕು ಅಂತಂದರೆ, ಬೇರೆ ಯಾವುದೇ ಉದ್ದೇಶಕ್ಕೋಸ್ಕರ ನಿಮಗೆ ಮಲ್ಟಿಪರ್ಪಸ್ ಜನ್ರೇಟರ್ಗಳು ಬೇಕು ಅಂದರೆ 3 kV, 5 kV, 7 kV, 10 kV ಜನ್ರೇಟರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಸರ್ ಇದು ಬಂದು ನಿಮಗೆ ಗೊಬ್ಬರ ಎರಚೋಕ್ಕೆ, ನೀವು ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, ಬೇರೆ ಯಾವುದೇ ನೀವು ಗೊಬ್ಬರಗಳನ್ನ ಗೌರ್ಮೆಂಟ್ ಗೊಬ್ಬರನ ನೀವು ಈ ಥರ ಎಗ್ಲಿ ತಗಲಾಕೊಂಡು ನೀವು ಗೊಬ್ಬರ ಎರಚೋಕ್ಕೆ ಬೇಕಾಗಿರ್ತಕ್ಕಂಥ ಈ ಥರ ಒಂದು ಎಕ್ವಿಪ್ಮೆಂಟು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಏನಾದರೂ ಹಸುಗಳು ಹೈನುಗಾರಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ಹಸುಗಳಿಗೆ ಮೇವು ಕಟ್ ಮಾಡೋಕ್ಕಾಗಿರ್ಬೋದು, ಇಲ್ಲ ಒಂದು ಚಿಕ್ಕದಾಗಿ ಒಂದು ತೋಟ ಮಾಡ್ಕೊಂಡಿದ್ದೀರಾ, ಸಣ್ಣ ರೈತರಾಗಿದ್ದೀರಿ ಅಂತಾರೆ, ಅಡಿಕೆ ಗರಿ ಆಗಿರ್ಬೋದು, ತೊಗರಿ ಕಡ್ಡಿ ಆಗಿರ್ಬೋದು, ರೇಷ್ಮೆ ಕಡ್ಡಿ ಆಗಿರ್ಬೋದು, ಅದನ್ನು ಪುಡಿ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ 2 HP ಇಂದ ಟ್ರ್ಯಾಕ್ಟರ್ ಆಪರೇಟರ್ವರೆಗೂ ಬೇಕಾಗಿರ್ತಕ್ಕಂಥ ಚಾಫ್ ಕಟ್ಗಳು ನಮ್ಮಲ್ಲಿ ಸಿಗುತ್ತೆ. ಇಲ್ಲ ಅದೇ ರೀತಿಯಾಗಿ ನಿಮ್ಗೆ ಏನಾದ್ರು ಸ್ಮಾಲ್ ಕಲ್ಟಿವೇಷನ್ ಮಿನಿ ವೀಡರ್ಸ್ ಇವೆಲ್ಲ ಗಿಡ ಸುತ್ತ ಬುಡ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಅಥವಾ 1 ಅಡಿ ಸಾಲಲ್ಲಿ ಉಳುಮೆ ಮಾಡೋಕ್ಕಾಗಿರ್ಬೋದು ಬೇಕಾಗಿರ್ತಕ್ಕಂಥ ಮಿನಿ ವೀಡರ್ಗಳು ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಫ್ರಂಟ್ ರೋಟ್ರಿಗಳು ಬೇಕು ಅಥವಾ ಬ್ಯಾಕ್ ರೋಟ್ರಿಗಳು ಬೇಕು, ಇಲ್ಲ ಸೆಂಟ್ರ್ ರೋಟ್ರಿಗಳು ಬೇಕು ಅಂತಂದರೆ ಬೇಕಾಗಿರ್ತಕ್ಕಂಥ ಎಲ್ಲ ಬ್ರ್ಯಾಂಡೆಡಲ್ಲಿ ನಿಮಗೆ ಓನ್ಲಿ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸಲ್ಲೇ ಸಿಗುತ್ತೆ. ನಿಮಗೆ ಎಲ್ಲ ರೀತಿಯ ವೀಡರ್ಗಳು ಸಿಗುತ್ತೆ. 7 HP ಆಗಿರ್ಬೋದು, 9 HP ಆಗಿರ್ಬೋದು, ಇಲ್ಲ 9 HP ನಲ್ಲಿ 7 HP ಗೆ ನಿಮಗೆ ಬ್ಯಾಕ್ ರೋಟ್ರಿ ಅಟ್ಯಾಚ್ಮೆಂಟ್ ಬೇಕು ಅಂದರೆ ಈ ಥರ ಒಂದು ಬ್ಯಾಕ್ ರೋಟ್ರಿ ಅಟ್ಯಾಚ್ಮೆಂಟ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಸರ್ ಈಗ ಆಲ್ರೆಡಿ ಬೇಸಿಗೆ ಶುರುವಾಗಿರೋದ್ರಿಂದ ಅಡಿಕೆ ಗಿಡಗಳಿಗಾಗಿರ್ಬೋದು ಅಥವಾ ಬೇರೆ ಇನ್ನಿತರ ಯಾವುದೇ ಕೃಷಿ ಗಿಡಗಳಿಗಾಗಿರ್ಬೋದು ನೀರು ಸಪ್ಲೈ ಮಾಡೋದು ತುಂಬ ಕಠಿಣವಾದ ಕೆಲಸ ಆಗಿದೆ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಬೇಸಿಗೆ ಇರೋದ್ರಿಂದ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿರುತ್ತೆ. ಸೂಕ್ತ ಪ್ರಮಾಣದಲ್ಲಿ ಗಿಡಗಳಿಗೆ ನೀರು ವ್ಯವಸ್ಥೆ ಮಾಡಲಿಲ್ಲ ಅಂತಂದರೆ ಗಿಡಗಳು ಒಣಗುವಂಥ ಪರಿಸ್ಥಿತಿ ಕೂಡ ನಮಗೆ ಬರುತ್ತೆ. ಇದು ಬಂದು ಜೈನ್ ಕಂಪ್ನಿಯ ಇರಿಗೇಷನ್ ಫಿಲ್ಟರು. ನಾವು ನೋಡ್ಬೋದು ಅಂದರೆ ಕೆಲವೊಂದು ಬೋರ್ಗಳಲ್ಲಿ ಶಿಲ್ಟ್ ಬರ್ತಾ ಇರುತ್ತೆ. ಆ ಶಿಲ್ಟ್ ಬರೋದ್ರಿಂದ ಹೋಗಿ ಡ್ರಿಪ್ ಪೈಪ್ಗಳು ಬ್ಲಾಕ್ ಆಗಿ ನೀಟಾಗಿ ಗಿಡಗಳಿಗೆ ನೀರು ಸಪ್ಲೈ ಆಗ್ತಿರಲ್ಲ. ಆ ಶಿಲ್ಟನ್ನು ಕಂಟ್ರೋಲ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಗೂಮರ್ ಫಿಲ್ಟರ್ ಸಿಗುತ್ತೆ. ಇಲ್ಲ ನಿಮ್ಗೇನಾದ್ರು ನೀರಿನ ಜೊತೆಲಿ ಇರ್ತಕ್ಕಂಥ ಕಲ್ಮಶಗಳು, ಸಣ್ಣ ಧೂಳಿನ ಕಣಗಳನ್ನ ಫಿಲ್ಟರ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ನಿಮಗೆ ಡಿಸ್ ಫಿಲ್ಟರ್ಗಳಾಗಿರ್ಬೋದು ಅಥವಾ ಸ್ಕ್ರೀನ್ ಫಿಲ್ಟರ್ಗಳಾಗಿರ್ಬೋದು, ಆ ಥರ ಸ್ಕ್ರೀನ್ ಫಿಲ್ಟರ್ಗಳು ಸಿಗುತ್ತೆ. ಅಥವಾ ಇರಿಗೇಷನ್ಗೆ ಬೇಕಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ISI ಮಾರ್ಕುಳ ಜೈನ್ ಕಂಪ್ನಿಯ ಎಲ್ಲ ರೀತಿ ಫಿಟ್ಟಿಂಗ್ಸು ನಮ್ಮಲ್ಲಿ ಸಿಗುತ್ತೆ. ನಿಮಗೆ ಜೆಟ್ಗಳು ಬೇಕು, ಸ್ಪ್ರಿಂಕ್ಲರ್ಗಳು ಬೇಕು, ಇಲ್ಲ ಈ ಥರ ರೈನ್ಪೋರ್ಟ್ ಸ್ಟ್ಯಾಂಡ್ಗಳು ಬೇಕು, ಇಲ್ಲ ನಿಮಗೆ ಲ್ಯಾಟ್ರಲ್ ಸ್ಟೇಕ್ಗಳು ಬೇಕು ಅಂತಂದರೆ ಇರಿಗೇಷನ್ಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಡ್ರಿಪ್ ಐಟಮ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ. ಕೇವಲ ಡ್ರಿಪ್ ಐಟಮ್ಸ್ ಅಷ್ಟೇ ಅಲ್ಲ, ಡ್ರಿಪ್ ಫಿಟ್ಟಿಂಗ್ಸು ಅಂದರೆ ನಿಮಗೆ ಬಾಲ್ವಾಲ್ಗಳಾಗಿರ್ಬೋದು, MTA FTA ನೀವು ನೋಡ್ಬೋದು 40 mm 50 mm ಬಾಲ್ವಾಲ್ಗಳಾಗಿರ್ಬೋದು, ಸಿಂಗಲ್ ಯೂನಿಯನು, ಡಬಲ್ ಯೂನಿಯನು, ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ನಿಮಗೆ ಇರಿಗೇಷನ್ಗೆ ಮತ್ತು ಡ್ರಿಪ್ ಫಿಟ್ಟಿಂಗ್ಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಐಟಮು ಕೂಡ ನಮ್ಮಲ್ಲಿ ಸಿಗುತ್ತೆ. ಸರ್ ಈ ಮಿಷಿನ್ ಬಂದು ಸ್ಪ್ರೇಯರ್ ಅಂತ ಹೇಳಿ, ಇದು ಬಂದು ನಮಗೆ 60 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರ್ತಕ್ಕಂಥ ಒಂದು ಸ್ಪ್ರೇಯರು. ಈ ಸ್ಪ್ರೇಯರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಬೆನ್ನಿ ತಗಲಾಕೊಂಡು ಹೊಡೆಯೋದಾಗಿರ್ಬೋದು ಅಥವಾ ನಾವು ಮಾಮೂಲಿ HTP ಸ್ಪ್ರೇಯರ್ಗಳಲ್ಲಾಗಿರ್ಬೋದು
ಒಂದು ಕಡೆ ಇಟ್ಕೊಂಡು ನಾವು ಸ್ಪ್ರೇನ ಮಾಡಬೇಕಾಗುತ್ತೆ. ಅದು ಏನು ಅಂತ ಅಂದರೆ ನಾವು ಅಡಿಕೆ ಗಿಡದಲ್ಲಾದರೆ ನಾವು ಟ್ರ್ಯಾಕ್ಟರ್ಗಳಲ್ಲಿ ಅಥವಾ ಏನು ಟ್ಯಾಂಕರ್ಗಳಲ್ಲಿ ಅಥವಾ ಮಿನಿ ಟೀಲರ್ಗಳಲ್ಲಿ ಟ್ಯಾಂಕನ್ನು ಇಟ್ಕೊಂಡು ನಾವು ಬೇಕಾದ್ರೆ ಸ್ಪ್ರೇ ಮಾಡ್ಬೋದು. ಆದರೆ ತರಕಾರಿ ಗಿಡಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಹೂವಿನ ಬೆಳೆಗಳಲ್ಲಿ ಆ ಥರ ಒಂದು ಸಿಸ್ಟಮಲ್ಲಿ ನಾವು ಸ್ಪ್ರೇ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಏನು ಅಂತಂದರೆ ನಾವು ಬೆನ್ನಿ ತಗಲಾಕೊಂಡೆ ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಇದೇನು ಅಂತಂದರೆ ನಾವು ಇದಕ್ಕೆ ಸಣ್ಣ ಸೈಕಲ್ ಟೈರ್ನ 2 ಚಕ್ರಗಳು ಕೂರಿಸಿರೋದ್ರಿಂದ ಈಸಿಯಾಗಿ ತರಕಾರಿ ಗಿಡಗಳ ಮಧ್ಯೆ, ಹೂವಿನ ಗಿಡಗಳ ಮಧ್ಯೆ ಹೋಗುತ್ತೆ. ಮತ್ತು ಇದು ಬಂದು ನಿಮಗೆ ಒಟ್ಟು 6 ನಾಜಲ್ ಬರುತ್ತೆ. ನಿಮಗೆ ಒಂದೊಂದು ಅಡಿಗೆ ಒಂದೊಂದು ನಾಜಲ್ ಇರೋದ್ರಿಂದ ನಿಮ್ಗೆ ಒಟ್ಟು 6 ಅಡಿ, ಈ ಕಡೆ ಒಂದೊಂದು 6 ಅಡಿ, ಒಟ್ಟು 12 ಅಡಿ ನಿಮಗೆ ಔಷಧಿ ಕವರ್ ಆಗುತ್ತೆ. ಸೊ ಆದ್ದರಿಂದ ಬೆನ್ನಿ ತಗಲಾಕೊಂಡು ಅಗ್ಲಾಗ್ಲ ನಾವು ಔಷಧಿ ಸ್ಪ್ರೇ ಮಾಡೋ ಬದಲು ಈ ಥರ ಒಂದು ಯಂತ್ರದ ಮುಖಾಂತರ ನಾವು ಒಂದೇ ಅಟ್ ಎ ಟೈಮ್ 12 ಅಡಿ ಕವರ್ ಮಾಡಿರೋದ್ರಿಂದ ಒಂದು ನಮಗೆ ಸಮಯ ಉಳಿತಾಯ ಆಗುತ್ತೆ, ರೈತನ ಶ್ರಮ ಕಡಿಮೆ ಆಗುತ್ತೆ, ಅದೇ ರೀತಿಯಾಗಿ ಕಾರ್ಮಿಕ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಇದು ಒಂದು 60 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರ್ತಕ್ಕಂಥ ಒಂದು ಸ್ಪ್ರೇಯರು. ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಕಂಪ್ನಿಯ ಲ್ಯಾಟ್ರಲ್ ಪೈಪ್ಗಳು, ಇನ್ಲೈನ್ ಡ್ರಿಪ್ಪರ್ಗಳಾಗಿರ್ಬೋದು, ಅಥವಾ ನಿಮಗೆ ರೈನ್ ಪೈಪ್ಗಳು ಬೇಕು ಅಂದರೆ ರೈನ್ ಪೈಪ್ಗಳು ಸಿಗುತ್ತೆ. ಇಲ್ಲ ನೀವು ಬೆಂಡು ಫ್ಲೆಶ್ ವಾಲ್ಗಳು ಬೇಕು ಅಂತಂದರೆ ಆ ರೀತಿಯ ಒಳ್ಳೆ ಕಂಪ್ನಿಯ ಜೈನ್ ಕಂಪ್ನಿಯ ಬೆಂಡು ಮತ್ತು ಫ್ಲೆಶ್ ವಾಲ್ಗಳು ಸಿಗುತ್ತೆ. ಇಲ್ಲ ನಿಮ್ಗೆ ಈ ಥರ ಗೌರ್ಮೆಂಟಿಂದ ಬಂದಿರತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳಿಗೆ ಕೆಲವು ಅಸೆಸರೀಸ್ ಬೇಕು, ಸ್ಪೇರ್ ಪಾರ್ಟ್ಸ್ ಬೇಕು ಅಂತಂದರೆ ಅದು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನಿಮಗೆ ಬಹುಮುಖ್ಯವಾಗಿ ಹೇಳಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ತೋಟದಲ್ಲಿ ಕಳೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟವಾದ ಕೆಲಸ ಆಗ್ತಿದೆ. ಈಗ ತುಂಬ ಏನಂತಂದರೆ ರೈತರು ಕಳೆ ಕಂಟ್ರೋಲ್ ಮಾಡೋಕ್ಕೆ ಏನು ಅಂತಂದರೆ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾ ಇದ್ದಾರೆ. ಈ ಔಷಧಿ ಸಿಂಪಡಣೆ ಮಾಡೋದ್ರಿಂದ ಇಳುವರಿ ಕಡಿಮೆ ಆಗೋದ್ರ ಜೊತೆಗೆ ಭೂಮಿಯ ಫಲವತ್ತತೆಯೂ ಕೂಡ ತುಂಬ ಕಡಿಮೆ ಆಗ್ತಿದೆ. ಅದಕ್ಕೋಸ್ಕರ ನಾವು ಈ ಒಂದು ಪ್ಲಾಸ್ಟಿಕ್ ವೀಡ್ ಮ್ಯಾಟನ್ನು ನಾವು ಪರಿಚಯಿಸ್ತಾ ಇದ್ದೀವಿ. ಇದು ಬಂದು ನಿಮಗೆ 1 ಮೀಟ್ರ್ ಬೇಕಾ, 2 ಮೀಟ್ರ್ ಬೇಕಾ, ನಿಮಗೆ ಎಷ್ಟು ಮೀಟ್ರ್ ಬೇಕೋ ಅಷ್ಟು ಮೀಟ್ರಲ್ಲಿ ಸಿಗುತ್ತೆ. ಇದು ನಿಮಗೆ ಕಟ್ ಪೀಸ್ ಬೇಕು ಅಂದರೆ ಕಟ್ ಪೀಸು ಸಿಗುತ್ತೆ, ರೋಲ್ ಶೀಟ್ ಬೇಕು ಅಂದರೆ ರೋಲು ಕೂಡ ಸಿಗುತ್ತೆ. ಈ ಒಂದು ವೀಡ್ ಮ್ಯಾಟ್ಸನ್ನು ನಾವು ರೈತರು ಏನು ಅಂತಂದರೆ ಅಡಿಕೆ ಗಿಡಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಅಂದರೆ ಹೂವಿನ ಗಿಡಗಳಾಗಿರ್ಬೋದು, ಅವುಗಳ ಮಧ್ಯೆ ಹಾಕೋದ್ರಿಂದ ಕಳೆ ಕಂಟ್ರೋಲ್ ಆಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಒಂದು 4 ವರ್ಷದವರೆಗೂ ನಿಮಗೆ ಇದು ಬಳಕೆ ಬರೋದ್ರಿಂದ 4 ವರ್ಷದವರೆಗೂ ನಿಮಗೆ ತೋಟದಲ್ಲಿ ಕಳೆ ತುಂಬ ಕಂಟ್ರೋಲ್ ಆಗುತ್ತೆ. ಸರ್ ಅದೇ ರೀತಿಯಾಗಿ ನಮ್ಮ ರೈತರುಗಳಿಗೆ ನರ್ಸರಿ ಗ್ರೋ ಬ್ಯಾಗ್ಸ್ ಬೇಕು ಅಂತಂದರೆ ಗ್ರೋ ಬ್ಯಾಗ್ಸ್ಗಳು ಸಿಗುತ್ತೆ. ಏನು ಅಡಿಕೆ ಸಸಿ ಪ್ಯಾಕೆಟ್ ಮಾಡೋಕ್ಕಾಗಿರ್ಬೋದು, ಇನ್ನಿತರ ಹಣ್ಣಿನ ಗಿಡಗಳು, ಹೂವಿನ ಗಿಡಗಳನ್ನ ಪ್ಯಾಕೆಟ್ ಮಾಡೋಕ್ಕೆ ನರ್ಸರಿ ಗ್ರೋ ಬ್ಯಾಗ್ ಸಿಗುತ್ತೆ. ಇಲ್ಲ ನಾವೇನು ವರ್ಮಿ ಕಾಂಪೋಸ್ಟ್ ಮಾಡ್ತೀವಿ, ಎರೆಹುಳ ಗೊಬ್ಬರ ಮಾಡ್ತೀವಿ, ಅಜೋಲಾ ಬೆಳಿತೀವಿ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಜೋಲಾ ಬೆಡ್ಗಳಾಗಿರ್ಬೋದು. ಇಲ್ಲ ನಿಮಗೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕ್ವಾಲಿಟಿ ಜಾಸ್ತಿ ಇರ್ತಕ್ಕಂಥ ಗ್ರೋ ಬ್ಯಾಗ್ಸ್ಗಳು ಬೇಕು ಮನೆಯಲ್ಲಿ ಗಾರ್ಡನ್ ಪರ್ಪಸ್ಗೆ ಅಂತಂದರೆ ಆ ಒಂದು ಗ್ರೋ ಬ್ಯಾಗ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನಿಮಗೆ ವೀಡ್ ಮ್ಯಾಟ್ ನಾನು ಆಗಲೇ ಹೇಳ್ದಂಗೆ ರೋಲ್ಗಳಲ್ಲಿ ಮಲ್ಚಿಂಗ್ ಪೇಪರ್ಗಳು ಸಿಗುತ್ತೆ. ಇಲ್ಲ ನಿಮಗೆ ಗೋಣಿ ಚೀಲಗಳು ಬೇಕು ಅಂತಂದರೆ ಗೋಣಿ ಚೀಲಗಳು ಸಿಗುತ್ತೆ. ನಿಮಗೆ ಸೈಲೇಜ್ ಮಾಡೋಕ್ಕೆ ಸೈಲೇಜ್ ಬ್ಯಾಗ್ಗಳು ಬೇಕು ಅಂತಂದರೆ ನಿಮ್ಗೆ 50 kg, 100 kg, 500 kg, 1000 ಟನ್, 1 ಟನ್ನು, 2 ಟನ್ನು, 5 ಟನ್ವರೆಗೂ ನಿಮಗೆ ಬೇಕಾಗಿರ್ತಕ್ಕಂಥ ಸೈಲೇಜ್ ಬ್ಯಾಗ್ಗಳು ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನಿಮಗೆ ಟಾರ್ಪಲ್ಗಳು ಬೇಕು ಅಂತಂದರೆ ಟಾರ್ಪಲ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನಿಮಗೆ ಚೀಲಗಳು ಬೇಕು ಅಂತಂದರೆ ಚೀಲಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಸರ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಇತ್ತೀಚಿನ ರೈತರುಗಳು ಸಾವಯವ ಕೃಷಿ ಕಡೆ ಅತಿ ಹೆಚ್ಚು ಒಲವು ತೋರ್ತಾ ಇರೋದ್ರಿಂದ ಈ ಒಂದು ಯಂತ್ರ ಬಂದು ಪವರ್ ಟಿಲ್ಲರ್ ಆಪರೇಟೆಡ್ ಸ್ಲಾಶರ್ ಅಂತ. ಈಗ ನಮ್ಮ ರೈತರ ಹತ್ರ 13 HP, 14 HP, 16 HP ಪವರ್ ಟಿಲ್ಲರ್ಗಳಿರುತ್ತೆ. ಕೆಲಸ ಮುಗ್ದಾದ್ಮೇಲೆ ಅವನ್ನ ಕೆಲವರಿಗೆ ಆಲ್ರೆಡಿ ಝೀರೋ ಕಲ್ಟಿವೇಷನ್ ಆಗಿರೋದ್ರಿಂದ ಪವರ್ ಟಿಲ್ಲರ್ಗಳನ್ನ ಮೂಲೆಗೆ ತಳ್ಳಿದ್ದಾರೆ. ಸೊ ಹಾಗಾಗಿ ನಾವು ಈ ಒಂದು ಪವರ್ ಟಿಲ್ಲರ್ಗೆ ನಾವು ಒಂದು ಸ್ಲ್ಯಾಶರ್ ಯಂತ್ರನ ಫಿಟ್ ಮಾಡಿದ್ವಿ. ಈ ಒಂದು ಸ್ಲ್ಯಾಶರಿಂದ ಅಡಿಕೆ ತೋಟದಲ್ಲಾಗಿರ್ಬೋದು, ಇನ್ನಿತರ ಯಾವುದೇ ತೋಟಗಳಲ್ಲಿ ಬೆಳೆದಿರ್ತಕ್ಕಂಥ ಕಳೆನ ಕಟ್ ಮಾಡೋಕ್ಕೆ ತುಂಬ ಅನುಕೂಲಕಾರಿಯಾಗುತ್ತೆ. ಸರ್ ಇದು ಬಂದು ಬೈಕ್ ಆಪರೇಟೆಡ್ ಟ್ರಾಲಿ ಅಂತ ಹೇಳಿ ಮಾಮೂಲಿ ಈಸಿಯಾಗಿ ಬೈಕ್ಗಳಿಗೆ ಫಿಟ್ ಮಾಡ್ಕೊಂಡು ನಾವು ಗೊಬ್ಬರ ಆಗಿರ್ಬೋದು ಅಥವಾ ಇನ್ನಿತರ ಮೇವಾಗಿರ್ಬೋದು ಅಥವಾ ತೆಂಗಿನಕಾಯಿಗಳಾಗಿರ್ಬೋದು ತೋಟದಿಂದ ಮನೆ ಹತ್ರ ತರೋಕ್ಕೆ ಅಥವಾ ಮನೆಯಿಂದ ತೋಟಕ್ಕೆ ಏನಾದ್ರು ಐಟಮ್ಗಳು ತೊಗೊಂಡೋಗ್ಬೇಕು ಅಂತಂದರೆ ಬೈಕ್ ಟ್ರಾಲಿಗಳು ಬೇಕು ಅಂದರೆ ಬೈಕ್ ಟ್ರಾಲಿಗಳು ಸಿಗುತ್ತೆ. ಹಸುಗಳಿಗೆ ಮೇವು ಹಾಕೋಕ್ಕಾಗಿರ್ಬೋದು ಅಥವಾ ಸಗಣಿ ಎತ್ತಕ್ಕಾಗಿರ್ಬೋದು, ಅಡಿಕೆ ಬೇಯಿಸಿದಾಗ ಅಡಿಕೆ ತಗೊಂಡೋಗೋಕ್ಕೆ, ಅಡಿಕೆ ಸಿಪ್ಪೆ ತಗೊಂಡೋಗೋಕ್ಕೆ ನಿಮಗೆ ಟ್ರಾಲಿಗಳು ಬೇಕು ಅಂತಂದರೆ ನಿಮಗೆ ಟ್ರಾಲಿಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದು ಬಂದು 250 ಲೀಟ್ರ್ ಕೆಪಾಸಿಟಿ ಇರ್ತಕ್ಕಂಥ ಒಂದು ಸ್ಪ್ರೇಯರು. ಈ ಒಂದು ಟ್ಯಾಂಕ್ ಬಂದು 250 ಲೀಟರ್ ಕೆಪಾಸಿಟಿ ಇರುತ್ತೆ. ನಿಮಗೆ ಮುಂದಗಡೆ ನಿಮಗೆ 200 ಮೀಟರ್ಗೂ ನಿಮಗೆ ಪೈಪ್ ಸುತ್ತಕೊಳ್ಳೋಕ್ಕೆ ಒಂದು ರೋಲರ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಈ ಒಂದು ಸಹಾಯದಿಂದ ನೀವು ಅಡಿಕೆ ತೋಟಗಳಲ್ಲಿ ಏನಾದ್ರು ನೀವು ಔಷಧಿ ಹೊಡಿಬೇಕು ಅಂತಂದರೆ ಇನ್ನೊಬ್ರು ಟ್ರ್ಯಾಕ್ಟರ್ನ ನೀವು ಅವಲಂಬಿಸಬೇಕಾಗುತ್ತೆ. ಇನ್ನೊಬ್ರನ್ನ ಅವಲಂಬನೆ ಕಡಿಮೆ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಈ ಒಂದು ಸ್ಪ್ರೇಯರ್ ಯಂತ್ರವನ್ನು ಪರಿಚಯಿಸ್ತಾ ಇದ್ದೀವಿ. ಸರ್ ನಾವು ಇದುವರೆಗೂ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಏನೇನು ಸಿಗುತ್ತೆ ಅಂತ ಐಟಮ್ ನೋಡೋದು. ಈಗ ಅಗ್ರಿಮಾಲ್ನ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಅಗ್ರಿಮಾಲ್ನ ಫಸ್ಟ್ ಫ್ಲೋರಲ್ಲಿ ಏನೇನು ಸಿಗುತ್ತೆ ಅಂತ ನೀವು ಇಲ್ಲಿ ನೋಡಿದ್ರೆ ನಾವು ಗ್ಲಾಸ್ ಮುಂದೆ ಇಟ್ಟಿದ್ದೀವಿ. ನೀವು ಬಿದ್ರಿಂದ ಮಾಡಿರ್ತಕ್ಕಂಥ ಈ ಥರ ಈಸಿ ಚೇರ್ಗಳಾಗಿರ್ಬೋದು ಅಥವಾ ತೊಟ್ಲಾಗಿರ್ಬೋದು ಅಥವಾ ನೀವೇನಾದ್ರು ಪಾರ್ಕ್ಗಳಿತ್ತು ಅಥವಾ ರೆಸಾರ್ಟ್ನವರಿದ್ದು ಅಂತಂದರೆ ಅವ್ರಿಗೆ ಈ ಥರ ಲಾನ್ ಕಟ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಲಾನ್ ಮೂವರ್ಗಳಾಗಿರ್ಬೋದು, ಇವುಗಳು ಸಾಕಾಣಿಕೆ ಮಾಡಿದ್ದೀನಿ ಅಂದರೆ ಅವುಗಳು ಬೇಕಾಗಿರ್ತಕ್ಕಂಥ ಮೂಗ್ ದಾರಗಳಾಗಿರ್ಬೋದು, ಮುಖವಾಡಗಳಾಗಿರ್ಬೋದು, ಇಲ್ಲ ನಿಮಗೆ ಹ್ಯಾಂಡ್ ಟೂಲ್ಸು ನೀವು ನೋಡ್ಬೋದು, ಸಿಕ್ಕೇಚರ್ಗಳಾಗಿರ್ಬೋದು, ನೈಫ್ ಆಗಿರ್ಬೋದು, ಇಲ್ಲ ನೀವೇನಾದ್ರು ಪರಂಗಿ ಹಣ್ಣು ಬೆಳೆದಿರಾ ಅಂತಂದರೆ ಪಪ್ಪಾಯ ಪಿಕ್ಕರ್ ಆಗಿರ್ಬೋದು, ಇಲ್ಲ ನೀವು ಲೆಮನ್ ಪಿಕ್ಕರ್ ಮಾಡ್ತೀನಿ ಇಲ್ಲ ಲೆಮನ್ ಪಿಕ್ಕರು, ಇಲ್ಲ ನಿಮ್ಮ ಮ್ಯಾಂಗೋ ಹಾರ್ವೆಸ್ಟಿಂಗ್ ಮಾಡ್ತೀನಿ ಅಂತಂದರೆ ಮ್ಯಾಂಗೋ ಹಾರ್ವೆಸ್ಟರು. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಕೋತಿ ಓಡಿಸೋ ಗನ್ ಬೇಕು ಅಂತಂದರೆ ಕೋತಿ ಓಡಿಸೋ ಗನ್ ಸಿಗುತ್ತೆ. ನಾವೇನು ಮನೆ ಮುಂದೆ ಕೈತೋಟ ಅಂತ ಮಾಡಿರ್ತೀವಲ್ಲ ಆ ಕೈತೋಟದಲ್ಲಿ ಕೆಲಸ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಸಣ್ಣ ಸಣ್ಣ ಎಕ್ವಿಪ್ಮೆಂಟ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಏನಾದ್ರು ರೋಪ್ಗಳು ಬೇಕು ಅಂತಂದರೆ ರೋಪ್ಗಳು ಸಿಗುತ್ತೆ. ಇಲ್ಲ ಈ ಬಿಸಿಲಿಂದ ಕಾಪಾಡ್ಕೊಳ್ಳೋಕ್ಕೆ ತೋಟದ ಹತ್ರ ಕೆಲಸ ಮಾಡುವಾಗ ಬೇಕು ಅಂತಂದರೆ ಈ ಥರ ಟೋಪಿಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನಿಮಗೆ ತೋಟದಲ್ಲಿ ಕೋತಿಗಳ ಕಾಟ ಜಾಸ್ತಿ ಇತ್ತು ಅಂತಂದರೆ
ಕೋತಿಗಳನ್ನ ಓಡಿಸೋಕ್ಕೆ ಕೋತಿ ಗನ್ ಕೂಡ ನಮ್ಮಲ್ಲಿ, ಅಂದರೆ ನಾವೇನು ಮಂಕಿ ಗನ್ ಅಂತ ಹೇಳ್ತೀವಲ್ಲ, ಮಂಕಿ ಗನ್ನು ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡೋದಾದ್ರೆ ಆ ವಿಡಿಯೋಗೆ ಬೇಕಾಗಿರ್ತಕ್ಕಂಥ ಸ್ಟಿಕ್ಕು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ಹಾವು ಹಿಡಿದ ಮೇಲೆ ಅದನ್ನು ರೆಸ್ಕ್ಯೂ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ರೆಸ್ಕ್ಯೂ ಬ್ಯಾಗ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಗುದ್ಲಿಗಳು ಬೇಕು ಅಂತಂದರೆ ಗುದ್ಲಿಗಳಾಗಿರ್ಬೋದು, ಇಲ್ಲ ನಿಮಗೆ ಮನೆ ಯೂಸ್ಗೆ ನಿಮಗೆ ಏನಾದರೂ ತೆಂಗಿನಕಾಯಿ ಸುಲಿಯೋಕ್ಕೆ ಬೇಕು ಅಂತಂದರೆ ತೆಂಗಿನಕಾಯಿ ಸುಲಿಯೋ ಸಾಧನ ಆಗಿರ್ಬೋದು, ಗೊಬ್ಬರ ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಫಿಲ್ಟ್ರ್ ಬೇಕು ಅಂತಂದರೆ ಈ ಒಂದು ಫಿಲ್ಟ್ರ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡೋದಾದರೆ ನೀವು ಮಣ್ಣಿಂದ ಮಾಡಿರ್ತಕ್ಕಂಥ ಬುದ್ಧ ಆಗಿರ್ಬೋದು, ಅಥವಾ ಮಣ್ಣಿನ ಲೋಟಗಳಾಗಿರ್ಬೋದು, ಪಿಂಗಾಣಿ ವಸ್ತುಗಳಾಗಿರ್ಬೋದು, ಅಥವಾ ಮಣ್ಣಿಂದ ಮಾಡಿರ್ತಕ್ಕಂಥ ಇನ್ನಿತರ ಅಡುಗೆ ಪಾತ್ರೆಗಳಾಗಿರ್ಬೋದು, ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಶುದ್ಧ ಕುರಿ ತುಪ್ಪ ಅಥವಾ ಕುರಿ ಉಣ್ಣೆಯಿಂದ ಮಾಡಿರ್ತಕ್ಕಂಥ ಕಂಬಳಿಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಕಂಬಳಿಗಳಾಗಿರ್ಬೋದು ಅಥವಾ ಕ್ಯಾಪ್ ಆಗಿರ್ಬೋದು ಅದು ಸಿಗುತ್ತೆ. ಇಲ್ಲ ಅಡಿಕೆ ಬೇಯಿಸೋಕ್ಕೆ ಸೌಟ್ ಬೇಕು ಅಂತಂದರೆ ಅಡಿಕೆ ಬೇಯಿಸೋ ಸೌಟ್ ಆಗಿರ್ಬೋದು, ಇಲ್ಲ ಪ್ಲಾಸ್ಟಿಕ್ ಇರುತ್ತೆ, ಏನು ನಾವು ಟಾರ್ಪಲಿನ್ ಅಂತ ಹೇಳ್ತೀವಲ್ಲ, ಟಾರ್ಪಲ್ಗಳಿರುತ್ತೆ ಅರ್ಧೋಗಿರುತ್ತೆ ಅಂದರೆ ಆ ಟಾರ್ಪಲ್ ಅರ್ಧೋಗಿರೋ ಜಾಗಕ್ಕೆ ಹಾಕೋಕ್ಕೆ ಟಾರ್ಪಲಿನ್ ಟೇಪ್ ಬೇಕು ಅಂದರೆ ಟಾರ್ಪಲಿನ್ ಟೇಪ್ಗಳು ಸಿಗುತ್ತೆ. ಇಲ್ಲ ನಿಮಗೆ ಬ್ಯಾಟ್ರಿಗಳು ಬೇಕು ಅಂತಂದರೆ ಬ್ಯಾಟ್ರಿಗಳು ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಸಂತೆಯಲ್ಲಿ ಸಿಗತಕ್ಕಂಥ ಚಿಕ್ಕ ಪುಟ್ಟ ಐಟಮ್ಸ್, ನಾವೇನು ಕುಡ್ಲುಗಳಾಗಿರ್ಬೋದು, ದಬ್ಳ ಆಗಿರ್ಬೋದು, ಸಣ್ಣ ಕೈಗುದ್ಲಿಗಳಾಗಿರ್ಬೋದು, ಕೋಲ್ಗುದ್ಲಿ ಆಗಿರ್ಬೋದು, ಪಿಕಾಸಿ ಆಗಿರ್ಬೋದು, ಮರಳುಗುದ್ಲಿ ಆಗಿರ್ಬೋದು, ಅಥವಾ ನಾವೇನು ತೋಟದಲ್ಲಿ ಗಿಡಗಳ ಕೆಳಗಡೆ ಬೆಳೆದಿರ್ತಕ್ಕಂಥ ತರಗಳನ್ನ ಅಥವಾ ಬೇರೆ ಕಳೆ ವಸ್ತುಗಳನ್ನ ಕೀಳಕ್ಕೆ ಬೇಕಾಗಿರ್ತಕ್ಕಂಥ ಈ ಥರ ಒಂದು ಹ್ಯಾಂಡ್ ಆಪ್ರೇಟೆಡ್ ಎಕ್ವಿಪ್ಮೆಂಟ್ ಬೇಕು ಅಂತಂದರೆ ಹ್ಯಾಂಡ್ ಆಪ್ರೇಟೆಡ್ ಎಕ್ವಿಪ್ಮೆಂಟ್ ಆಗಿರ್ಬೋದು. ಎಲೆಕ್ಟ್ರಿಕ್ ಗ್ಲೌಸ್ಗಳು ಬೇಕು ಅಂತಂದರೆ ಎಲೆಕ್ಟ್ರಿಕ್ ಗ್ಲೌಸ್ಗಳು, ಇಲ್ಲ ನಿಮಗೆ ಗಾರ್ಡನ್ಗೆ ಬೇಕಾಗಿರ್ತಕ್ಕಂಥ ಗ್ಲೌಸ್ಗಳು ಬೇಕು ಅಂತಂದರೆ ಗಾರ್ಡನ್ ಗ್ಲೌಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದು ಒಂದು ಮ್ಯಾನ್ಯಲ್ ಆಪ್ರೇಟೆಡ್ ಕುರಿಯ ತುಪ್ಟ ಅಥವಾ ನಾವೇನು ಉಣ್ಣೆ ಅಂತ ಹೇಳ್ತೀವಲ್ಲ ಅದನ್ನು ಕಟ್ ಮಾಡೋಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಕುರಿ ತುಪ್ಟ ಕಟ್ ಮಾಡೋಂಥ ಮಿಷಿನು. ಇಲ್ಲ ನಿಮಗೆ ಕುಡ್ಲುಗಳನ್ನ ಶಾರ್ಪ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಅರಗಳು ಬೇಕು ಅಂತಂದರೆ ಅರಗಳು ಸಿಗುತ್ತೆ. ಇಲ್ಲ ಇತ್ತೀಚೆಗೆ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಸರ್ ನಮ್ಗೆ ಈ ಥರ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಥರ ಒಂದು ತರಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬೇಕು ಅಥವಾ ಕಳೆಗಳನ್ನ ಕೀಳೋಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಬೇಕು ಅಂದರೆ ಅವು ಕೂಡ ಸಿಗುತ್ತೆ. ಇಲ್ಲ ನಿಮಗೆ ಇದು ಬಂದು ಬಾಳೆಕಾಯಿ ಅಥವಾ ಬಾಳೆಕಾಯಿನ ಕತ್ತರಿಸೋಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಸಾಧನ. ಈಗ ಚಾಕುನಲ್ಲಿ ಕುಯ್ತೀವಲ್ಲ ಅದ್ರ ಬದಲು ಈ ಒಂದು ಯಂತ್ರವನ್ನು ಇಟ್ಟು ಬಾಳೆಕಾಯಿಗೆ ಮೇಲ್ಗಡೆ ಹೊಡೆಯೋದ್ರಿಂದ ಈಸಿಯಾಗಿ ಬಾಳೆ ಚಿಪ್ಪು ನಮಗೆ ಸಿಗುತ್ತೆ. ಇನ್ನು ನಾವು ಇಲ್ಲಿ ನೋಡೋದಾದರೆ ಸೋಲಾರ್ ಆಪ್ರೇಟೆಡ್ ಅಂದರೆ ಸೌಂಡು ಬಂದು ಕೆಲವು ಪ್ರಾಣಿ ಅಥವಾ ಪಕ್ಷಿಗಳನ್ನ ಬೆಳೆಗಳಿಂದ ಕಾಪಾಡ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಸೋಲಾರ್ ಆಪ್ರೇಟೆಡ್ ಅಥವಾ ಸೌಂಡ್ ಆಪ್ರೇಟೆಡ್ ಟ್ರ್ಯಾಪರ್ಗಳು ಬೇಕು ಅಂತಂದರೆ ಆ ಟ್ರ್ಯಾಪರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇನ್ನು ಅದೇ ರೀತಿಯಾಗಿ ನೀವು ಇಲ್ಲಿ ನೋಡಿದರೆ ಆರೆಕೋಲ್ಗಳು ಬೇಕು ಅಂತಂದರೆ ಆರೆಕೋಲ್ಗಳು ಸಿಗುತ್ತೆ. ಇಲ್ಲ ಹಸುವಿನ ಕೊಳಗೆ ಅಲಂಕಾರಿಕವಾಗಿ ಉಪಯೋಗಿಸ್ತಕ್ಕಂಥ ಗೆಜ್ಜೆಗಳು ಬೇಕು, ಗಂಟೆಗಳು ಬೇಕು ಅಂತಂದರೆ ಆ ಥರ ಎಕ್ವಿಪ್ಮೆಂಟ್ಸು ಸಿಗುತ್ತೆ. ಇಲ್ಲ ನಿಮಗೆ ಇಲ್ಲಿ ನೋಡ್ಬೋದು ತೆಂಗಿನ ನಾರಿಂದ ಮಾಡಿರ್ತಕ್ಕಂಥ ಪೊರ್ಕೆಗಳು, ಉತ್ತಮ ಗುಣಮಟ್ಟದ ಮತ್ತು ಒಳ್ಳೆ ಕ್ವಾಲಿಟಿನಲ್ಲಿರ್ತಕ್ಕಂಥ ತೆಂಗಿನ ಗರಿ ಪೊರ್ಕೆಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡೋದಾದರೆ ನಿಮಗೆ ಹ್ಯಾಂಡ್ ಆಪ್ರೇಟೆಡ್, ನೀವು ಕೆಳಗಡೆ ನೋಡಿದ್ರಲ್ಲ ಅದು ಬಂದು ಇಂಜಿನ್ ಆಪ್ರೇಟೆಡ್ ಡಿಗ್ಗರು, ಇದು ಕೇವಲ ಹ್ಯಾಂಡ್ ಆಪ್ರೇಟೆಡ್ ಡಿಗ್ಗರು. ಇದು ಏನು ಅಂತಂದರೆ ಟೊಮೆಟೊ ಸಸಿ ಆಗಿರ್ಬೋದು, ಚಿಕ್ಕ ಬಾಳೆ ಸಸಿಗಳಾಗಿರ್ಬೋದು, ಅಥವಾ ಸಣ್ಣ ಕಡ್ಡಿಗಳನ್ನ ತೋಟದಲ್ಲಿ ಏನಾದ್ರು ಉಳ್ಕೊಳ್ಬೇಕು ಅಂತಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಇದು ಚಿಕ್ಕ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿ ಈ ಥರ ಒಂದು ಹ್ಯಾಂಡ್ ಆಪ್ರೇಟೆಡ್ ಡಿಗ್ಗರ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನಾವೇನಾದ್ರು ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಅಂತಂದರೆ ಹಸುವಿನ ಸಗಣಿ ಎತ್ತಕ್ಕೆ ಬೇಕಾಗಿರ್ತಕ್ಕಂಥ ಸಗಣಿ ಎತ್ತೋ ಮಿಷಿನ್ನು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಕೊಡೆಗಳು ಬೇಕು ಅಂತಂದರೆ, ಇಲ್ಲ ನಿಮಗೆ ಅಡಿಕೆಕಾಯಿ ಕೀಳೋಕ್ಕೆ ಅಥವಾ ತೆಂಗಿನ ಗಿಡಗಳನ್ನ ಸವರ್ಕೊಳ್ಳೋಕ್ಕೆ, ಈ ಥರ ರೋಟಿಗಳಿಗೆ ಹಾಕೋಕ್ಕೆ ಕತ್ತಿಗಳು ಬೇಕು ಅಂತಂದರೆ ರೋಟಿ ಕತ್ತಿಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನಾವು ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀವಿ, ಜೇನು ಕೀಳೋಕ್ಕೆ ಪ್ರೊಟೆಕ್ಷನ್ಗೆ ಈ ಥರ ಟೋಪಿಗಳು ಬೇಕು ಅಂತಂದರೆ ಅಥವಾ ಜೇನು ಕೀಳುವಂಥ ಟೋಪಿಗಳು ಅಥವಾ ಜೇನು ಸಾಕಾಣಿಕೆಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಐಟಮು ಕೂಡ ನಮ್ಮಲ್ಲಿ ಸಿಗುತ್ತೆ. ಇನ್ನು ಸರ್ ನಾವು ಅದೇ ರೀತಿ ಇಲ್ಲಿ ನೋಡೋದಾದರೆ ಇಲ್ಲಿ ಬಂದು ಎಲ್ಲ ರೀತಿಯ ಪವರ್ ಟೂಲ್ಸ್ಗಳಿದೆ. ಅಂದರೆ ಹ್ಯಾಂಡ್ ಟೂಲ್ಸು, ಸ್ಪ್ಯಾನರ್ಗಳಾಗಿರ್ಬೋದು, ರಿಂಗ್ಗಳಾಗಿರ್ಬೋದು, ಕಟಿಂಗ್ ಪ್ಲೇಯರ್ಗಳಾಗಿರ್ಬೋದು, ಟೆಸ್ಟರ್ಗಳಾಗಿರ್ಬೋದು, ಎಲ್ಲ ಆ್ಯಂಗಲ್ ಬಿಟ್ ಆಗಿರ್ಬೋದು, ಟೀ ಬಿಟ್ಗಳಾಗಿರ್ಬೋದು, ಇಲ್ಲ ನಮ್ಗೆ ಈ ಥರ ಸಾಕೆಟ್ಗಳಾಗಿರ್ಬೋದು, ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಕ್ವಾಲಿಟಿನಲ್ಲಿ ಎಲ್ಲ ಸೈಜಲ್ಲೂ ಬೇಕಾಗಿರ್ತಕ್ಕಂಥ ಹ್ಯಾಂಡ್ ಟೂಲ್ಸು ಮತ್ತು ಟೇಪ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಶೋಲ್ಡ್ರು ಮಸಾಜ್ಗೆ ಆಗಿರ್ಬೋದು ಅಥವಾ ಲೆಗ್ ಪೇನ್ ಇತ್ತು ಅಂತ ಅದಕ್ಕೆ ಸಂಬಂಧಪಟ್ಟಂಥ ಆಕ್ಯುಪ್ರೆಷರ್ ಐಟಮ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತಂದರೆ ಪ್ಯೂರ್ ಸಿಲ್ಕಿಂದ ಮಾಡಿರ್ತಕ್ಕಂಥ ಒಂದು ಗಿಫ್ಟ್ ಐಟಮು ಕೂಡ ನಮ್ಮಲ್ಲಿ ಸಿಗುತ್ತೆ. ಕೇವಲ ಕೃಷಿಗೆ ಸಂಬಂಧಿಸಿದ ವಸ್ತುಗಳು ಕೂಡ ಸಿಗೋದಿಲ್ಲ, ಕೃಷಿಯಿಂದ ಮಾಡಲ್ಪಟ್ಟ ಕೆಲವೊಂದು ಆಕರ್ಷಕ ವಸ್ತುಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದರಲ್ಲಿ ಹೇಳೋದಾದರೆ ಇದು ರೇಷ್ಮೆಯಿಂದ ಮಾಡಿರ್ತಕ್ಕಂಥ ಬೊಕ್ಕೆ. ಈಗ ನಾವು ಯಾರಾದರೂ ಗೆಸ್ಟ್ ಬರ್ತಾರೆ ಅಂತಂದರೆ ಏನು ಮಾಡ್ತೀವಿ ಅಂತಂದರೆ ಹೂವಿನ ಬುಟ್ಟಿಗಳನ್ನ ಅಥವಾ ಹೂವಿನ ಒಂದು ಬೊಕ್ಕೆಗಳನ್ನ ಕೊಡ್ತೀವಿ. ಅದೇನೋ ಅದ್ರ ಲೈಫ್ ಎಷ್ಟು ದಿನ ಇರುತ್ತೆ ಅಂದರೆ ಒಂದಿನ ಇರುತ್ತೆ. ಶುದ್ಧ ರೇಷ್ಮೆಯಿಂದ ಮಾಡಿರೋದ್ರಿಂದ ಇದು ಸುಮಾರು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಮತ್ತು ಅದನ್ನು ಅವ್ರು ಜೋಪಾನವಾಗಿ ಅವ್ರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ನೋಡಪ್ಪ ಇದು ನಾವು ಇಂಥ ಮನೆ ಅಥವಾ ಇಂಥ ಫಂಕ್ಷನ್ಗೆ ಹೋಗಿದ್ದೋ ಅಥವಾ ಇಂಥ ಆಫೀಸ್ಗೆ ಹೋಗಿದ್ದೋ ಅಲ್ಲಿ ನಮ್ಗೆ ಇದನ್ನು ಗಿಫ್ಟ್ ಕೊಟ್ಟರು ಅಂದ್ಬಿಟ್ಟು ಅವ್ರು ಇರೋವರೆಗೂ ಇದನ್ನು ತುಂಬ ಜೋಪಾನವಾಗಿ ಕಾಪಾಡ್ಕೊಂಡಿರ್ತಾರೆ. ಇದರಿಂದ ಕೊಟ್ಟರಿಗೂ ಕೂಡ ಒಂದು ಸಾರ್ಥಕತೆ ಅಂತ ಇರುತ್ತೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡೋದಾದರೆ ನಿಮಗೆ ರೈತನ ಸಂಕೇತಕವಾಗಿರ್ತಕ್ಕಂಥ ಒಂದು ಎತ್ತಿನ ಬಂಡಿ, ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದು ಕೂಡ ಗಿಫ್ಟ್ ಕೊಡೋರಿಗೆ ತುಂಬ ಚೆನ್ನಾಗಿದೆ. ಈ ಥರ ಒಂದು ಗಿಫ್ಟ್ ಐಟಮ್ ಬೇಕು ಅಂತಂದರೆ ಈ ಥರ ಗಿಫ್ಟ್ ಐಟಮ್ ಸಿಗುತ್ತೆ. ಲಾವಂಚ ಬೇರಿಂದ ಮಾಡಿರ್ತಕ್ಕಂಥ ಈ ಥರ ಗಣೇಶ ಮೂರ್ತಿಗಳಾಗಿರ್ಬೋದು, ಯಕ್ಷಗಾನ ಮೂರ್ತಿಗಳಾಗಿರ್ಬೋದು ಬೇಕು ಅಂತಂದರೆ ಆ ಥರ ಐಟಮು ಸಿಗುತ್ತೆ. ಇಲ್ಲ ನಿಮಗೆ ಕಮರ್ಷಿಯಲ್ ಪರ್ಪಸ್ಗೆ ಮತ್ತು ಹೋಮ್ ಪರ್ಪಸ್ಗೆ ಮೊಸರು ಕಡಿಯೋ ಮಿಷಿನ್ಗಳು ಬೇಕು ಅಂತಂದರೆ ಮೊಸರು ಕಡಿದು ಮಜ್ಜಿಗೆ ಮಾಡೋವಂಥ ಐಟಮ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನೀವು ಇಲ್ಲೆಲ್ಲ ನೋಡೋದಾದರೆ
ಇದೆಲ್ಲ ಯೂನಿಕ್ ಆಗಿರ್ತಕ್ಕಂಥ ಒಂದು ಗಿಫ್ಟ್ ಐಟಮ್ಸು. ಸುಕರು ಆಗಿರ್ಬೋದು, ಅಥವಾ ಈ ಥರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ದಾಗಿರ್ಬೋದು, ಅಥವಾ ಹಳೆ ಏನೋ ರೆಡ್ ಸ್ಯಾಂಡಲಲ್ಲಿ ಮಾಡಿರ್ತಕ್ಕಂಥ ಗಿಫ್ಟ್ ಐಟಮ್ಸ್ಗಳಾಗಿರ್ಬೋದು, ಸೋಲಾರ್ ದೀಪಗಳಾಗಿರ್ಬೋದು, ಅಥವಾ ದೇವರ ಮೂರ್ತಿಗಳಾಗಿರ್ಬೋದು, ಪ್ರತಿಯೊಂದು ಐಟಮು ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್. ಇದು ಬಂದು ನಾವು ಅಗ್ರಿಕಲ್ಚರ್ ಅಂತಂದರೆ ನಾವೇನು ಕೃಷಿಗೆ ಬಳಸಕ್ಕಂಥ ಪ್ಲಾಸ್ಟಿಕ್ ಐಟಮ್ಸ್ಗಳಾಗಿರ್ಬೋದು, ನಿಮ್ಗೆ ಹಾಲು ಕರೆಯಕ್ಕೆ ಬೇಕಾಗಿರೋ ಟಬ್ಗಳಾಗಿರ್ಬೋದು, ಈ ಥರ ಒಂದು ವೈಟ್ ಕಲರ್ ಟಬ್ಗಳಾಗಿರ್ಬೋದು, ಎಗ್ ಟ್ರೇಗಳಾಗಿರ್ಬೋದು, ಈ ಥರ ಮಾಮೂಲಿ ಆಫೀಸ್ ಟ್ರೇಗಳಾಗಿರ್ಬೋದು, ಇಲ್ಲ ನಿಮಗೆ ಕೃಷಿ ತ್ಯಾಜ್ಯಗಳನ್ನ ತೆಂಗಿನಕಾಯಿ ಆಗಿರ್ಬೋದು, ಅಡಿಕೆ ಸಿಪ್ಪೆ ಆಗಿರ್ಬೋದು ಒತ್ತಾಗಕ್ಕೆ ಬೇಕಾಗಿರ್ತಕ್ಕಂಥ ಈ ಥರ ಪ್ಲಾಸ್ಟಿಕ್ ಟಬ್ಗಳಾಗಿರ್ಬೋದು, ಇಲ್ಲ ನೀವು ಹೈಡ್ರೋಪ್ರಾನಿಕಲ್ಲಿ ಏನಾದರೂ ಜೋಳ ಬೆಳಿತೀವಿ ಅಂತಂದರೆ ಹೈಡ್ರೋಪ್ರಾನಿಕ್ ಟ್ರೇಗಳಾಗಿರ್ಬೋದು, ಅಥವಾ ನೀವೇನಾದ್ರು ಆಲ್ಕೆಗಳನ್ನ ಅಥವಾ ಸೀಮೆಣ್ಣೆ ಏನಾದರೂ ಅಥವಾ ಎಣ್ಣೆಗಳನ್ನ ಇದು ಮಾಡ್ಕೊಳ್ಳೋಕ್ಕೆ ಆಲ್ಕೆ ಬೇಕು ಅಂತಂದರೆ ಆಲ್ಕೆಗಳಾಗಿರ್ಬೋದು, ಇಲ್ಲ ಗಾರ್ಡನ್ಗಳಲ್ಲಿ ನೀರು ಹಾಕೋಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಗಾರ್ಡನ್ ಕ್ಯಾನ್, ನೀರಿನ ಕ್ಯಾನ್ಗಳಾಗಿರ್ಬೋದು, ಅಗ್ರಿಕಲ್ಚರ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಪ್ಲಾಸ್ಟಿಕ್ ಐಟಮ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್. ಈ ಒಂದು ಸೆಗ್ಮೆಂಟ್ ಬಂದು ಆರ್ಗ್ಯಾನಿಕ್ ಗ್ರಾಸರೀಸು. ಏನು ಯಾವುದೇ ರೀತಿಯ ಒಂದು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡದೆ, ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ, ಕೇವಲ ಸಾವಯವ ಕೃಷಿ ಮಾಡಿಕೊಂಡು ಬೆಳೆ ಬೆಳೆದಿರ್ತಕ್ಕಂಥ ರೈತ ಸಂಘಗಳಿಂದ ನೇರವಾಗಿ ಪರ್ಚೇಸ್ ಮಾಡಿರ್ತಕ್ಕಂಥ ಒಂದು ಅವನಿ ಬ್ರ್ಯಾಂಡ್ನ ಆರ್ಗ್ಯಾನಿಕ್ ಗ್ರಾಸರೀಸ್ ಆಗಿರ್ಬೋದು, ಅಥವಾ ಶುದ್ಧ ದೇಸಿ ಹಸುವಿನ ತುಪ್ಪಗಳಾಗಿರ್ಬೋದು, ಶುದ್ಧ ಜೇನುತುಪ್ಪ ಆಗಿರ್ಬೋದು, ಅಥವಾ ನಿಮಗೆ ಈ ಥರ ಆರ್ಗ್ಯಾನಿಕ್ ಐಟಮ್ಸ್ಗಳಿರ್ಬೋದು, ಅಥವಾ ನಮಗೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡಿರ್ತಕ್ಕಂಥ ಕೆಲವೊಂದು ಕರಿಬೇವಿನ ಪುಡಿ ಆಗಿರ್ಬೋದು, ಅಥವಾ ಮೆಂತ್ಯ ಪೌಡ್ರ್ ಆಗಿರ್ಬೋದು, ಅಶ್ವಗಂಧ ಪೌಡ್ರ್ ಆಗಿರ್ಬೋದು, ಬೀಜದ ಪುಡಿ ಆಗಿರ್ಬೋದು, ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ತಕ್ಕಂಥ ಪ್ರತಿಯೊಂದು ಪೌಡ್ರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಆರ್ಗ್ಯಾನಿಕ್ ಗ್ರಾಸರೀಸಲ್ಲಿ ಬರ್ತಕ್ಕಂಥ ಸಾಂಬಾರ್ ಪುಡಿ ಐಟಮ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಗಾರ್ಡನ್ನಲ್ಲಿ ನೇತಾಕೋಕ್ಕೆ ಬೇಕಾಗಿರ್ತಕ್ಕಂಥ ಈ ಥರ ಒಂದು ಅಟ್ರಾಕ್ಟಿವ್ ಎಕ್ವಿಪ್ಮೆಂಟ್ಸ್ ಬೇಕು ಅಂತಂದರೆ ಆ ಥರ ಎಕ್ವಿಪ್ಮೆಂಟ್ಸ್ಗಳು ಸಿಗುತ್ತೆ. ಇಲ್ಲ ಮರದಿಂದ ಮಾಡಿರ್ತಕ್ಕಂಥ ನಿಮಗೆ ಐಟಮ್ಸ್ಗಳು ಬೇಕು ಅಂತಂದರೆ ಮರದಿಂದ ಮಾಡಿರ್ತಕ್ಕಂಥ ಐಟಮ್ಸು ಸಿಗುತ್ತೆ. ಯಾವುದೇ ರೀತಿ ಸಿಂಬಲ್ ಇಲ್ಲದೆ ಇರ್ತಕ್ಕಂಥ ಹಸಿರು ಕಲರ್ ಶರ್ಟ್ಗಳು ನಮಗೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಸೊ ಇದು ಬಂದು ಯಾವುದೇ ರೀತಿ ಸಿಂಬಲ್ ಇಲ್ಲ, ಪ್ಲೈನ್ ಇರ್ತಕ್ಕಂಥ ಒಂದು ಹಸಿರು ಕಲರ್ ಶಾಲು. ಈಗ ಅಗ್ರಿಮಲ್ನ ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋದಾದರೆ ನಿಮಗೆ ಇಲ್ಲಿ ಬಂದು ಬೇವಿನ ಸೋಪು. ನಂತರ ಬೇವಿನ ಸೋಪು ಅಂತಂದರೆ ನಿಮಗೆ ಹೊಂಗೆ ಸೋಪು ಮತ್ತು ಬೇವಿನ ಸೋಪು ಸಿಗುತ್ತೆ. ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ತೆಂಗಿನ ಗಿಡಗಳಲ್ಲಿ ಯಥೇಚ್ಛವಾಗಿ ನೀರು ಸೋರ್ತಾ ಇರುತ್ತೆ, ತೆಂಗಿನ ಮರದ ರಸ ಇರುತ್ತಲ್ಲ ಅದು ಯಥೇಚ್ಛವಾಗಿ ಸೋರ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಒಂದು ಬೇವಿನ ಸೋಪ ಇರೋದು ಅಥವಾ ಹೊಂಗೆ ಸೋಪನ್ನು ಬಳಸ್ತಾರೆ. ನಿಮಗೆ ಡಾಕ್ಟರ್ ಸಾಯಿಲ್ ಬೇಕು ಅಂತಂದರೆ ಡಾಕ್ಟರ್ ಸಾಯಿಲ್ ಸಿಗುತ್ತೆ. ಜೀವಾಮೃತ ಮಾಡ್ಕೊಳ್ಳೋಕ್ಕೆ ಕೆಲವು ರೈತರು ಇಲ್ಲ ಸರ್ ನಮ್ಮ ಮನೇಲಿ ಹಸು ಇಲ್ಲ, ಗಂಜಲ ಬೇತ ಅಥವಾ ಸಿಗೋಲ್ಲ, ಅಥವಾ ಸಗಣಿ ಸಿಗೋಲ್ಲ, ನಮಗೆ ರೆಡಿ ಜೀವಾಮೃತ ಬೇಕು ಅಂತಂದರೆ ರೆಡಿ ಜೀವಾಮೃತ ಕೂಡ ನಮ್ಮಲ್ಲಿ ಸಿಗುತ್ತೆ. 5 ಲೀಟ್ರ್ ಅವ್ರು ಎಷ್ಟು ಲೀಟ್ರ್ ಕೇಳ್ತಾರೆ, 5 ಲೀಟ್ರು, 25 ಲೀಟ್ರು, 50 ಲೀಟ್ರು, 200 ಲೀಟ್ರು, 300 ಲೀಟ್ರು ಎಷ್ಟು ಕೇಳ್ತಾರೋ ಅಷ್ಟು ಕೂಡ ನಮ್ಮಲ್ಲಿ ರೆಡಿ ಜೀವಾಮೃತ ಸಿಗುತ್ತೆ. ಕೆಲವು ರೈತರು ಇಲ್ಲ ಸರ್ ನಮಗೆ ಇದನ್ನು ರೆಡಿ ಜೀವಾಮೃತನ ಲಿಕ್ವಿಡ್ ರೂಪದಲ್ಲಿ ಇರ್ತಕ್ಕಂಥ ಜೀವಾಮೃತನ ನಮ್ಮ ಊರಿಗೆ ತಗೊಂಡೋಗಿ ತುಂಬ ನಮಗೆ ಟ್ರಾನ್ಸ್ಪೋರ್ಟೇಷನ್ ತುಂಬ ತೊಂದರೆ ಆಗುತ್ತೆ ಅನ್ನೋದಾದರೆ ನಮ್ಮಲ್ಲಿ ನೈಸರ್ಗಿಕವಾಗಿ ಅಂತಂದರೆ ಏನಂದರೆ ಘನ ಜೀವಾಮೃತ ಕೂಡ ನಮ್ಮಲ್ಲಿ ಸಿಗುತ್ತೆ. ನಿಮಗೆ ಪ್ಯಾಕೆಟ್ ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ. ಅದು ನೀವು ಎಷ್ಟು ಕೆಜಿ ಹೇಳ್ತೀರೋ ಅಷ್ಟು ಕೆಜಿ ಲೆಕ್ಕದಲ್ಲಿ ನಿಮಗೆ ಘನ ಜೀವಾಮೃತ ಕೂಡ ಸಿಗುತ್ತೆ. ಅದನ್ನು ನೀವು ತೊಗೊಂಡೋಗಿ ನೀರಲ್ಲಿ ಕಲಸಿ ಇದನ್ನು ಮಿಶ್ರಣ ಮಾಡಿಕೊಂಡು 7 ದಿನ ಆದಮೇಲೆ ಮತ್ತೆ ನೀವು ಗಿಡಗಳಿಗೆ ಕೊಡುವಂಥ ಕೆಲಸ ಮಾಡ್ಬೋದು. ಇಲ್ಲ ನಿಮ್ಮ ಮನೇಲಿ ಏನಾದರೂ ನೀವು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಗಾರ್ಡನ್ ಮಾಡಿದ್ದೀರಾ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೆಬಲ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನಿಮ್ಗೆ ಏನಾದರೂ ಕೋಳಿ ಸಾಕಾಣಿಕೆ ಮಾಡಿದ್ದೀರಾ, ಕೋಳಿಗೆ ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ಬಟ್ಲುಗಳಿಟ್ಟಿರ್ತಾರೆ, ಒಂದು ಚಿಕ್ಕ ಬಟ್ಲುಗಳಿಟ್ಟಿರ್ತಾರೆ. ಆ ಬಟ್ಲುಗಳನ್ನ ಕ್ಲೀನ್ ಮಾಡೋಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಕ್ಲೀನಿಂಗ್ ಎಕ್ವಿಪ್ಮೆಂಟ್ ಬೇಕು ಅಂತಂದರೆ ಈ ಥರ ಕ್ಲೀನಿಂಗ್ ಎಕ್ವಿಪ್ಮೆಂಟ್ ಸಿಗುತ್ತೆ. ಅದೇ ರೀತಿಯಾಗಿ ಜಿರಳೆ ಅಥವಾ ಗೆದ್ಲಿಗೆ ಬೇಕಾಗಿರ್ತಕ್ಕಂಥ ಪೌಡ್ರುಗಳು ಬೇಕು ಅಂತಂದರೆ ಆ ಥರ ಪೌಡ್ರುಗಳು ಸಿಗುತ್ತೆ. ಇಲ್ಲ ನಿಮಗೆ ಸೀಡ್ಸ್ ಪ್ಯಾಕೆಟ್ಗಳು ಬೇಕು ಅಂತಂದರೆ ಸೀಡ್ಸ್ ಪ್ಯಾಕೆಟು ಸಿಗುತ್ತೆ. ಇಲ್ಲ ಕೆಲವರು ರೈತರು ಹೇಳ್ತಾರೆ ಇಲ್ಲ ಸರ್ ನಮಗೆ ರೆಡಿನೂ ಜೀವಾಮೃತನೂ ಬೇಡ, ಘನ ಜೀವಾಮೃತನೂ ಬೇಡ, ನಮಗೆ ಜೀವಾಮೃತ ಟ್ಯಾಂಕ್ ಕುಡಿ ಸಾಕು ಅಂತಂದರೆ ಜೀವಾಮೃತ ಟ್ಯಾಂಕ್ ಕೂಡ ನಮ್ಮಲ್ಲಿ ಸಿಗುತ್ತೆ. ನಿಮಗೆ 300 ಲೀಟ್ರು, 1100 ಲೀಟ್ರು, 1300 ಲೀಟ್ರು, 2300 ಲೀಟ್ರು ಕೆಪಾಸಿಟಿ ಇರ್ತಕ್ಕಂಥ ಜೀವಾಮೃತ ಟ್ಯಾಂಕ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಎಲ್ಲ ರೀತಿಯ ಔಷಧಿಗಳ ಅಂದರೆ ಪೆಸ್ಟಿಸೈಡ್ಸ್ ಅಂತ ನಾವೇನು ಹೇಳ್ತೀವಲ್ಲ ಆ ಥರ ಎಲ್ಲ ರೀತಿಯ ಪೆಸ್ಟಿಸೈಡ್ಸ್ಗಳಾಗಿರ್ಬೋದು, ಇಲ್ಲ ನಿಮಗೆ ಮೇವಿನ ಜೋಳ ಆಗಿರ್ಬೋದು, ಅಥವಾ ನಿಮಗೆ ಡಯಾಂಚಗಳಾಗಿರ್ಬೋದು, ಹೊಂಗೆ ಹಿಂಡಿ, ಬೇವಿನ ಹಿಂಡಿಗಳಾಗಿರ್ಬೋದು, ಸೆಣಬಿನ ಬೀಜಗಳಾಗಿರ್ಬೋದು, ನಿಮಗೆ ಎಲ್ಲ ರೀತಿಯ ಸಾವಯವ ಕೃಷಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಎಕ್ವಿಪ್ಮೆಂಟ್ಸು ಕೂಡ ನಿಮ್ಮಲ್ಲಿ ಸಿಗುತ್ತೆ. ಇಲ್ಲ ನಮಗೇನಾದರೂ ಇಲ್ಲ ಸರ್ ನಮಗೆ ಹೊಂಗೆ ಎಣ್ಣೆ ಬೇಕು ಅಥವಾ ಬೇವಿನ ಎಣ್ಣೆ ಬೇಕು ಅಂತಂದರೆ ಬೇವಿನ ಎಣ್ಣೆ ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನಿಮಗೆ ನಿಮಗೆ ಡಿಕಂಪೋಸರ್ ಬೇಕು ಅಂತಂದರೆ ಡಿಕಂಪೋಸರ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಬಯೋ ವೇಸ್ಟ್ನ ಅದನ್ನು ಮತ್ತೆ ಕಾಂಪೋಸ್ಟ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಡಿಕಂಪೋಸರ್ ಸಿಗುತ್ತೆ. ಅದೇ ರೀತಿಯಾಗಿ ಗಾರ್ಡನ್ಗೆ ಸಪೋರ್ಟಿಂಗ್ ಆಗಿ ಬೇಕಾಗಿರ್ತಕ್ಕಂಥ ಈ ಥರ ಸಪೋರ್ಟಿಂಗ್ ಸ್ಟಿಕ್ಗಳು ಬೇಕು ಅಂತಂದರೆ ಸಪೋರ್ಟಿಂಗ್ ಸ್ಟಿಕ್ಗಳು ಸಿಗುತ್ತೆ. ನಿಮಗೆ ಕೆಳಗಡೆ ನೋಡಿದಾಗ ಇಲ್ಲೂ ಕೂಡ ನಿಮಗೆ ಹಸುಗಳ ಅಲಂಕಾರಕ್ಕೆ ಬೇಕಾಗಿರ್ತಕ್ಕಂಥ ನವಿಲುಗರಿಗಳು ಸಿಗುತ್ತೆ, ಮಿಲ್ಕ್ ಕ್ಯಾನ್ಸ್ಗಳು ಸಿಗುತ್ತೆ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಈ ಥರ ಒಂದು ಅಂಬ್ರೆಲಾ ಅಂದರೆ ನಾವೇನು ಕೊಡೆ ಅಂತ ಹೇಳ್ತೀವಲ್ಲ ಈ ಕೊಡೆಗಳು ಬೇಕು ಅಂತಂದರೆ ಈ ಕೊಡೆಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ನಿಮಗೆ ಹ್ಯಾಂಡ್ ಆಪ್ರೇಟೆಡ್ ಮತ್ತು ಮೋಟರ್ ಆಪ್ರೇಟೆಡ್ ಮಿಲ್ಕಿಂಗ್ ಮಿಷಿನ್ಗಳು ಬೇಕು. ಇಲ್ಲ ಹಾಲು ಕರೆಯೋ ಟೈಮಲ್ಲಿ ನೀವೇನಾದ್ರು ಹಸುಗಳು ಒಯ್ತಾ ಇದೆ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ್ಯಂಟಿ ಕಿಕ್ಬರ್ಗಳು ಬೇಕು ಅಂತಂದರೆ ಅದು ಕೂಡ ನಮ್ಮಲ್ಲಿ ಸಿಗುತ್ತೆ. ನಿಮಗೆ ಬಯೋ ವೇಸ್ಟಲ್ಲಿ ಮಾಡಿರ್ತಕ್ಕಂಥ ಬಯೋಡಿಗ್ರೇಡಬಲ್ ನಿಮಗೆ ಪಾರ್ಟ್ಸ್ಗಳು ಬೇಕು ಅಂತಂದರೆ ಬಯೋಡಿಗ್ರೇಡಬಲ್ ಪಾರ್ಟ್ಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನಿಮಗೆ ಕೋಕೋಪಿಟ್ಗಳು ಬೇಕು ಅಂತಂದರೆ ಕೆಜಿ ಲೆಕ್ಕದಲ್ಲಿ ಅಥವಾ ಬ್ಲಾಕ್ ಲೆಕ್ಕದಲ್ಲಿ ನಿಮಗೆ ಕೋಕೋಪಿಟ್ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಸೋಲಾರ್ ಲೈಟ್ಗಳು ಬೇಕು ಅಂತಂದರೆ ವೆರೈಟೀಸ್ ಇದರಲ್ಲಿ
ಸೋಲಾರ್ ಲೈಟ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇನ್ನು ಇಲ್ಲಿ ನೋಡೋದಾದ್ರೆ ನಿಮಗೆ ಪ್ಲಾಸ್ಟಿಕ್ಕಲ್ಲಿ ಮಾಡಿರ್ತಕ್ಕಂಥ ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಗಿಡಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಸರ್ ನಾವೀಗ ಹೈನುಗಾರಿಕೆ ಮಾಡ್ತಾ ಇದ್ದೀವಿ. ನಮ್ಮ ಕೊಟ್ಟಿಗೆಗಳಲ್ಲಿ ಜಾಸ್ತಿ ನೊಣ ಅಂತಂದರೆ ನೊಣಗಳನ್ನ ಟ್ರ್ಯಾಪರ್ ಮಾಡೋಕ್ಕೆ ಈ ಥರ ಒಂದು ಟ್ರ್ಯಾಪರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಮುಸ್ಕಿನ ಜೋಳ ಕಡಲೆ ಹಾಕಿರ್ತಾರೆ ರೈತರು, ಮುಸ್ಕಿನ ಜೋಳ ಹಾಕಿರ್ತಾರೆ. ಅವುಗಳಿಗೆ ಗಿಳಿಗಳ ಕಾಟ, ಹಂದಿಗಳ ಕಾಟ, ಇಲಿಗಳ ಕಾಟ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಗ್ಯಾನಿಕ್ ರಿಪೆಲೆಂಟ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಈ ಒಂದು ರಿಪೆಲೆಂಟ್ಸ್ಗಳನ್ನ ಬಳಸೋದ್ರಿಂದ ಅವುಗಳ ಪ್ರಾಣಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈ ಒಂದು ಔಷಧಿಗಳನ್ನ ಅವು ತಿನ್ನೋದ್ರಿಂದ ಅವುಗಳಿಗೆ ಒಂಥರ ಅಜೀರ್ಣ ಆಗಿ ಅವಕ್ಕೆ ಹಿಡಿಸ್ದಲೆ ಅವು ನಮ್ಮ ಬೆಳೆಗಳ ಕಡೆ ಬರೋದು ಕಂಟ್ರೋಲ್ ಆಗುತ್ತೆ. ಅಷ್ಟು ಬಿಟ್ಟರೆ ಇದರಿಂದ ಯಾವುದೇ ರೀತಿಯಾಗಿ ಅದ್ರ ಪ್ರಾಣಕ್ಕೆ ಅಂತೂ ತೊಂದರೆ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಬಂದು ನೋಡಿದ್ರೆ ನಮಗೆ ಕೊಕೊನಟ್ ಟ್ರ್ಯಾಪರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಈ ಒಂದು ಕೊಕೊನಟ್ ಟ್ರ್ಯಾಪರ್ ಅಂತ ಅಂದರೆ ನಮಗೆ ಏನು ತೆಂಗಿನ ಗಿಡಗಳಲ್ಲಿ ಜಾಸ್ತಿ ರೈನೋಸರಸ್ ಬೀಟಲ್ಗಳದ್ದು ಹಾವಳಿ ತುಂಬ ಜಾಸ್ತಿ ಇರುತ್ತೆ. ಈ ರೈನೋಸರಸ್ ಬೀಟಲ್ಗಳಿಂದ ನಮಗೆ ಗಿಡಗಳು ಹಾಳಾಗಿ ಬೆಳೆ ಕೂಡ ನಮಗೆ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಸೊ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಕೊಕೊನಟ್ ಟ್ರ್ಯಾಪರ್ಗಳು ಬೇಕು ಅಂತಂದರೆ ಕೊಕೊನಟ್ ಟ್ರ್ಯಾಪರ್ಗಳು ನಮ್ಮಲ್ಲಿ ಸಿಗುತ್ತೆ. ನಾಯಿ ಸಾಕಾಣಿಕೆ ಅಥವಾ ಬೆಕ್ಕು ಸಾಕಿದ್ದೀವಿ ಮನೆಗಳಲ್ಲಿ, ಅವಕ್ಕೆ ಬೇಕಾಗಿರ್ತಕ್ಕಂಥ ಬೆಲ್ಟ್ಗಳು ಬೇಕು ಅಂತಂದರೆ ಬೆಲ್ಟ್ಗಳಾಗಿರ್ಬೋದು, ಅಥವಾ ಅವಕ್ಕೆ ಆಟ ಆಡೋಕ್ಕೆ ಬೇಕಾಗಿರ್ತಕ್ಕಂಥ ಈ ಥರ ಒಂದು ಪ್ಲೇಯಿಂಗ್ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ಇಲ್ಲ ಅವುಗಳಿಗೆ ನಾವೇನು ಬೋನ್ಸ್ ಅಂತ ಪ್ಲಾಸ್ಟಿಕ್ ಬೋನ್ಸ್ ಹೇಳ್ತೀವಲ್ಲ ಆ ಥರ ಒಂದು ಪ್ಲಾಸ್ಟಿಕ್ ಬೋನ್ಸ್ಗಳಾಗಿರ್ಬೋದು, ಇಲ್ಲ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಸೋಪು ಅಥವಾ ಅವುಗಳಿಗೆ ಏನು ಕ್ಲೀನಿಂಗ್ ಬೇಕಾಗಿರ್ತಕ್ಕಂಥ ಸೋಪ್ಗಳಾಗಿರ್ಬೋದು. ಅದೇ ರೀತಿಯಾಗಿ ಹಾಲಿನ ಕ್ಯಾನ್ಗಳು, ಹಾಲಿನ ಬಕೆಟ್ಸು, ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಕಾರಲ್ಲೇ ಒಂದು ಸಣ್ಣದಾಗಿ ಒಂದು ಸ್ಟವ್ ಕೂಡ ಇಟ್ಕೋಬೋದು. ಆ ಥರ ಒಂದು ಸ್ಟವ್ ಐಟಮ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ಪಕ್ಷಿಗಳು ಸಾಕಾಣಿಕೆ ಬೇಕಾಗಿರ್ತಕ್ಕಂಥ ಪಂಜರಗಳು ಬೇಕು ಅಂತಂದರೆ ಪಂಜರಗಳು ಸಿಗುತ್ತೆ. ಅದೇ ರೀತಿಯಾಗಿ ಹಸುಗಳಿಗೆ ಉತ್ತಮ ಪೋಷಕಾಂಶಗಳಿಗಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಯುಕ್ತ ಪೌಡರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಕೌಸರಿ ಬ್ರ್ಯಾಂಡಲ್ಲಿ ನಮ್ಮ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಫೀಡ್ಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ನಮ್ಗೆ ಹಸುಗಳಿಗೆ ಅಥವಾ ಕರುಗಳಿಗೆ ನೀರು ಕುಡಿಯೋಕ್ಕೆ ಈ ಥರ ಒಂದು ಬೌಲ್ಗಳು ಬೇಕು ಅಂತಂದರೆ ಬೌಲ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡಿದ್ರೆ ಆ ಪ್ಲಾಸ್ಟಿಕ್ಕಲ್ಲಿ ಮಾಡಿರ್ತಕ್ಕಂಥ ಹಾಲಿನ ಕ್ಯಾನ್ಗಳಾಗಿರ್ಬೋದು, ಅಥವಾ ಮೇಕೆ ಅಡಿಕೆ ಅಥವಾ ಕುರಿ ಸಾಕಾಣಿಕೆಗೆ ಮೇಕೆ ಮತ್ತು ಕುರಿಗಳಿಗೆ ಹಾಕಿರ್ತಕ್ಕಂಥ ಫ್ಲೋರ್ ಮ್ಯಾಟ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಹಸುವಿನಗಳಿಗೆ ಹಾಕಂಥ ಹಸು ಮ್ಯಾಟ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಕರುಗಳಿಗೆ ಬೇಕಾಗಿರ್ತಕ್ಕಂಥ ಫೀಡಿಂಗ್ ಬಾಟ್ಲ್ಗಳು 1/2 ಲೀಟ್ರು 1 ಲೀಟ್ರ್ ಇದರಲ್ಲಿ ಫೀಡಿಂಗ್ ಬಾಟ್ಲುಗಳು, ಅಥವಾ ಕೋಳಿ ಸಾಕಾಣಿಕೆಗೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಸರ್ ಇದು ಬಂದು ಮಣ್ಣಿಂದ ಮಾಡಿರ್ತಕ್ಕಂಥ ಒಂದು ಫ್ರಿಡ್ಜು. ನಿಮಗೆ ಈಗ ಮಾಮೂಲಿ ನಾವು ಮನೆಗಳಲ್ಲಿ ಯೂಸ್ ಮಾಡೋ ಫ್ರಿಡ್ಜ್ಗೂ ಇದು ಬಂದು ಶುದ್ಧವಾಗಿ ಮಣ್ಣಿಂದ ಮಾಡಿರ್ತಕ್ಕಂಥ ಫ್ರಿಡ್ಜು. ಮೇಲ್ಗಡೆ ನಿಮಗೆ ನೀರು ಸ್ಟೋರೇಜ್ ಮಾಡ್ಕೊಬೋದು. ಅದೇ ರೀತಿಯಾಗಿ ಕೆಳಗಡೆ ನಿಮಗೆ ಇಲ್ಲಿ ನೋಡೋದಾದರೆ ನಿಮಗೆ ತರಕಾರಿಗಳನ್ನ ಅಥವಾ ಹಣ್ಣುಗಳನ್ನ ಇಡೋಕ್ಕೆ ಕೆಳಗಡೆ 2 ಸ್ಟೆಪ್ಪಲ್ಲಿ ಕೂಡ ಇರುತ್ತೆ. ಮೇಲ್ಗಡೆ ನೀರಿರೋದ್ರಿಂದ ಕೆಳಗಡೆ ಕೂಲಿರುತ್ತೆ. ಹಾಗಾಗಿ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಹೂಗಳಾಗಿರ್ಬೋದು ಬೇಗ ಕೆಡೋದಿಲ್ಲ. ಅದೇ ರೀತಿಯಾಗಿ ಇದು ಬಂದು ನಾವೇನಾದ್ರು ಇಲ್ಲ ಸರ್ ನಮ್ಮ ಮನೇಲಿ ಕೋಳಿ ಸಾಕಾಣಿಕೆ ಮಾಡಿದ್ದೀವಿ, ನಮಗೆ ಹೊರಗಡೆ ತರಕಾರಿ ಯಥೇಚ್ಛವಾಗಿ ಸಿಗುತ್ತೆ, ಅದಕ್ಕೆ ಕಟ್ ಮಾಡಬೇಕು, ಈಗ ನಾವು ಕೋಳಿಗಳಿಗೆ ಹಾಕಬೇಕು ಅಂತಂದರೆ ಈ ಥರ ಒಂದು ಕೋಳಿಗಳಿಗೆ ಫುಡರ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಇದು ಬಂದು ಮಣ್ಣಿಂದ ಮಾಡಿರ್ತಕ್ಕಂಥ ವಾಟರ್ ಫಿಲ್ಟರು. ನಿಮಗೆ ಇಲ್ಲಿ ಮೇಲ್ಗಡೆ ಮಣ್ಣಲ್ಲಿ ನೀರು ತುಂಬೋದ್ರಿಂದ ಇದರಲ್ಲಿ ಫಿಲ್ಟ್ರೇಷನ್ ಆಗಿ ಕೆಳಗಡೆ ಟ್ಯಾಂಕಿಗೆ ಹೋಗಿ ನೀರು ಕೂತ್ಕೊಳ್ಳುತ್ತೆ. ಸೊ ಈ ಥರ ಒಂದು ವಾಟರ್ ಫಿಲ್ಟರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಸರ್ ಇಷ್ಟೊಂದು ದೊಡ್ಡ ಮಾಲ್ ಮಾಡಿದ್ದೀರಾ, ಪ್ರೈಸಿಂಗ್ ಏನಾದರೂ ಎಕ್ವಿಪ್ಮೆಂಟ್ಗಳಿಗೆ ತುಂಬ ಜಾಸ್ತಿ ಇದೆಯಾ? ಸರ್ ನಾನು ಹೇಳೋದು ಏನಂತಂದರೆ ಪ್ರೈಸಿಂಗ್ ಅಂತ ಬಂದಾಗ ಅದೇನಾಗುತ್ತೆ ಅಂದರೆ ವಸ್ತುಗಳ ಗುಣಮಟ್ಟದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ, ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ 8,000ಕ್ಕೂ ಬ್ರಷ್ ಕಟ್ರ್ ಸಿಗುತ್ತೆ, 33,000ಕ್ಕೂ ಬ್ರಷ್ ಕಟ್ರ್ ಸಿಗುತ್ತೆ. 33,000 ಬ್ರಷ್ ಕಟ್ರ್ ಯಾವ ಥರ ಬಳಕೆ ಬರುತ್ತೆ, 8,000 ಬ್ರಷ್ ಕಟ್ರ್ ಆ ಥರ ಬಳಕೆ ಬರುತ್ತೆ. ಅದೇ ರೀತಿಯಾಗಿ ನೀವು ನೋಡೋದಾದ್ರೆ ನಿಮಗೆ 2,000 1,500 ರೂಪಾಯಿಂದನೂ ಲ್ಯಾಟ್ರಲ್ಲೂ ಸಿಗುತ್ತೆ. ಏನಕ್ಕೆ ಜೈನ್ ಕಂಪ್ನಿ ಲ್ಯಾಟ್ರಲ್ಲೇ ಬೇಕು ಅಂತ ಅಂದರೆ ಅದು ಗುಣಮಟ್ಟ ಆಗಿರುತ್ತೆ ಸರ್. ಜೈನ್ ಕಂಪ್ನಿ ಲ್ಯಾಟ್ರಲ್ ಅಂತಂದರೆ ಅಥವಾ ಜೈನ್ ಕಂಪ್ನಿಯ ಎಕ್ವಿಪ್ಮೆಂಟ್ಸ್ ಅಥವಾ ಫಿಟ್ಟಿಂಗ್ಸ್ ಅಂತಂದರೆ ಅದು ಗುಣಮಟ್ಟ ಆಗಿರುತ್ತೆ. ಆ ಗುಣಮಟ್ಟಕ್ಕೆ ತಕ್ಕಂತೆ ಪ್ರೈಸ್ ಕೂಡ ಇರುತ್ತೆ. ಆ ರೀತಿಯಾಗಿ ನಾನು ಹೇಳೋದಾದರೆ ಹಂಗಂದ್ಬಿಟ್ಟು ನಾನು ಆ ಗುಣಮಟ್ಟ ಚೆನ್ನಾಗಿದೆ ಅಂದ್ಬಿಟ್ಟು ಆನ್ಲೈನ್ ಪ್ರೈಸ್ಗಿಂತ ಜಾಸ್ತಿ ಇಟ್ಟಿಲ್ಲ. ಈಗ ಏನಕ್ಕೆ ಅಂತಂದರೆ ಬುಕ್ ಮಾಡಿದ ರೈತರು ಮನೆ ಬಾಗಿಲಿಗೆ ಇವತ್ತು ವಸ್ತುಗಳು ಬರುವಂಥ ಪರಿಸ್ಥಿತಿ ಇದೆ. ನೀವು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ಗಳಾಗಿರ್ಬೋದು, ಟೂಲ್ಸ್ ವಿಲ್ಲಾ ಅಂತ ಒಂದು ಅಪ್ಲಿಕೇಶನ್ಸ್ ಮುಖಾಂತರ ರೈತರು ಮನೆ ಬಾಗಿಲಿಗೆ ಎಕ್ವಿಪ್ಮೆಂಟ್ಸ್ ಬರ್ತಾ ಇರೋದ್ರಿಂದ ಆ ಒಂದು ಎಕ್ವಿಪ್ಮೆಂಟ್ಸ್ಗಳು ಬರ್ತಕ್ಕಂಥ ರೈಟ್ಗಿಂತ ಕಡಿಮೆ ರೇಟಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ರೀತಿಯ ವಸ್ತುಗಳನ್ನ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಸರ್. ಸರ್ ಇದುವರೆಗೂ ನಾವೇನು ಈ ವಿಡಿಯೋದಲ್ಲಿ ತೋರಿಸೋದಲ್ಲ, ಇದು ಬಂದು ಕೇವಲ 40%. ನಾವೇನು ಅಗ್ರಿಮಾಲಲ್ಲಿ ಇಟ್ಟಿದ್ದೀವಲ್ಲ, ಏನು ಬಿಲ್ಡಿಂಗ್ ಒಳಗಡೆ ಇರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಮಾತ್ರ ಇಟ್ಟಿದ್ದೀವಿ, ಅಷ್ಟು ಮಾತ್ರ ನಿಮಗೆ ತೋರಿಸಿದ್ವಿ. ಜಸ್ಟ್ ಕೇವಲ 40% ಮಾತ್ರ. ಇನ್ನೂ ಹೆಚ್ಚಿನ ವಸ್ತುಗಳು ಕೂಡ ನಮ್ಮಲ್ಲಿ ಟ್ರ್ಯಾಕ್ಟರ್ ಆನ್ ಎಕ್ವಿಪ್ಮೆಂಟ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ನಮ್ಮದೇ ಆದಂಥ ಒಂದು ಓನ್ ಫ್ಯಾಕ್ಟ್ರಿ ಇದೆ, ನಮ್ಮದು ಸ್ಟಾಕ್ ಯಾರ್ಡ್ ಕೂಡ ಇದೆ. ನೀವು ಅಲ್ಲಿಗೆ ಬಂದರೆ ನೀವು ಎಲ್ಲ ರೀತಿಯ ಪ್ರಾಡಕ್ಟ್ಸ್ನ ನೋಡ್ಬೋದು, ಫೀಲ್ ಮಾಡ್ಬೋದು. ಸರ್ ಈ ಒಂದು ಅಗ್ರಿಮಾಲ್ನ ವಿಶೇಷತೆ ಏನು ಅಂತಂದರೆ ರೈತರು ಇಲ್ಲಿ ಬರೋದ್ರಿಂದ ಪ್ರತಿಯೊಂದು ವಸ್ತುಗಳನ್ನ ಕೂಡ ಟಚ್ ಮಾಡಿ ಫೀಲ್ ಮಾಡಿ ಅದನ್ನು ಅಥವಾ ಅದು ಗುಣಮಟ್ಟನ ಪರೀಕ್ಷೆ ಮಾಡಿ ವಸ್ತುಗಳನ್ನ ಪರ್ಚೇಸ್ ಮಾಡ್ಬೋದು. ಸರ್ ನಿಮಗೆ ಕೃಷಿಗೆ ಬೇಕಾಗಿರ್ತಕ್ಕಂಥ ಇನ್ನಿತರ ಯಾವುದೇ ರೀತಿ ಉಪಕರಣಗಳು ಬೇಕು ಅಂತಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಥವಾ ತುಮಕೂರಿನಲ್ಲಿರ್ತಕ್ಕಂಥ ನಮ್ಮ SR ಅಗ್ರಿಮಾಲನ್ನು ಒಮ್ಮೆ ಭೇಟಿ ಮಾಡಿ. ಹಾಗೆ ಪ್ರತಿಯೊಬ್ಬ ರೈತ ಮಿತ್ರರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಸರ್ ನಮ್ಮ SR ಅಗ್ರಿಮಾಲ್ ತುಮಕೂರಿಂದ ಗುಬ್ಬಿ ಕಡಿಕೆ ಹೋಗುವಂಥ ರಿಂಗ್ ರೋಡ್ ಸಿಗ್ನಲ್ ಇಂದ ಗುಬ್ಬಿ ಕಡಿಕೆ ಒಂದು 100 ಮೀಟರ್ ಮುಂದಗಡೆ ಲೊಕೇಟ್ ಆಗಿದೆ.